ಫಸ್ಟ್ ಪಾಯಿಂಟ್ ಏನು ತೊಗೊಂಬರ್ತಾ ಇದ್ರೆ ಸರ್ ಇವತ್ತು ಫಸ್ಟ್ ಪಾಯಿಂಟ್ ಏನಂತಂದರೆ ಸರ್ ಇವಾಗ ನಮಗೆ ಯಾವಾಗಲೂ ಕಾಸ್ಟ್ ಸೇವಿಂಗ್ ಅಂತಂತ ಮಾತಾಡೋದಾದ್ರೆ ನಮಗೆ ಕೊಟೇಶನ್ ತೊಗೊಳ್ಳೋದು ಮತ್ತು ಫಸ್ಟೇ ಪ್ರಿಪ್ರೇಷನ್ಸ್ ಅಂತಂತ ಆಗೋದು. ಸೊ ಅದ್ರ ಮೇಲೂ ಕೂಡ ಕಾಸ್ಟ್ ಸೇವಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಸರ್. ಓಕೆ ಸರ್ ಫಸ್ಟ್ ಪಾಯಿಂಟ್ ಇವಾಗ ನೋಡಿ ಸರ್, ನಾವು ಯಾವಾಗಲೂ ಏನು ಮಾಡ್ತೀವಿ, ಯಾವುದೋ ಒಂದು ಕಂಪ್ನಿಗೆ ಹೋದ್ವಿ, ಅಲ್ಲೊಂದು ಕೊಟೇಶನ್ ತೊಗೊಂಡ್ವಿ, ಇಲ್ಲ ಯಾರೊಬ್ಬರು ಲೋಕಲ್ ಕಾಂಟ್ರಾಕ್ಟರ್ ಹತ್ರ ತೊಗೊಂಡ್ವಿ, ಅಲ್ಲೊಂದು ಕೊಟೇಶನ್ ತೊಗೊಂಡ್ವಿ, ಇವಾಗ 4-5 ಕಡೆ ಕೊಟೇಶನ್ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. 4-5 ಕಡೆ ಕೊಟೇಶನ್ ತೊಗೊಂಡ್ವಿ ಅಂತಂತಂದ್ರೆ ಅದರೊಳಗಡೆ ಯಾವ್ದು ಬೆಸ್ಟು ಯಾವ್ದು ಕಡಿಮೆ ಇದೆ ಅಂತಂತ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನಾವು ಅನ್ಕೊಂತೀವಿ ಏನಂದರೆ ಇದು ನಮ್ದು R&D ಮುಗೀತು ಅಂತಂತ ನಾವು ಅನ್ಕೊಂತೀವಿ. ನಾವು 4 ಕಡೆ ಓಡಾಡಿದ್ದೀವಿ, 4 ಕಂಪ್ನಿ ಓಡಾಡಿದ್ದೀವಿ, 4 ಜೊತೆ ಲೋಕಲ್ ಕಾಂಟ್ರಾಕ್ಟರ್ ಹತ್ರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲ್ ಪ್ರೊಸೀಜರೇ ಇದಲ್ಲ ಸರ್. ಸೊ ಯಾಕಂದರೆ ಒಂದು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಸರ್ ನಮಗೆ, ಯಾಕಂದರೆ ನಾವೇ ಆಗಲಿ ಅವಾಗ ಆ ಟೈಮಲ್ಲಿ ಏನಾನ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಯಾರೊಬ್ಬರು ಕಸ್ಟಮರ್ ಬಂದಿದ್ದಾರೆ ಬೇರೆ ಕಂಪ್ನಿಗಳಿಗಿಂತ ನಮ್ಮ ಕಂಪ್ನಿದೆ ನಾವು ಎಕ್ಸಾಂಪಲ್ ತೊಗೊಳೋದಾದ್ರೆ ಅವಾಗಿನ ಟೈಮಲ್ಲಿ ಒಂದು ಕೊಟೇಶನ್ ಕೊಟ್ಟಿದ್ದೀವಿ ಅಂತಂದರೆ ಅದು ಎಕ್ಸಾಕ್ಟ್ ಕೊಟೇಶನ್ ಅಂತ ಅಲ್ವೇ ಅಲ್ಲ. ಅದು ಎಕ್ಸಾಕ್ಟ್ ಕೊಟೇಶನ್ ಅಲ್ವೇ ಅಲ್ಲ. ಇಟ್ಸ್ ನಾಟ್ ಎಂಡ್ ಕೊಟೇಶನ್. ಅದು ಹೆಂಗೆ ಅದು ಮತ್ತೆ ಕೊಟೇಶನ್ ಆ್ಯಕ್ಚುಲಿ ಸರ್ ಇವಾಗ ಏನಂದ್ರೆ ಸರ್ ಮನೆ ಕಟ್ಟೋದು ಪ್ರೋಸೆಸ್ಸೇ ಒಂದು ನಾವೆಲ್ಲ ಏನು ಮಾಡಿಬಿಟ್ಟಿದ್ವಿ ಅಂದರೆ ಅದನ್ನು ಕಮರ್ಷಿಯಲೈಸಿಗೆ ತಂದುಬಿಟ್ಟು ಅದರ ಪ್ರೋಸೆಸ್ಸೇ ಚೇಂಜ್ ಮಾಡಿಬಿಟ್ಟಿದ್ದೀವಿ ಸರ್. ಬಿಫೋರ್ ಎಲ್ಲ ಪ್ರೊಸೀಜರ್ ಇದ್ದಿದ್ದು ಮತ್ತು ಆ್ಯಕ್ಚುಲ್ ಪ್ರೊಸೆಸ್ ಇರೋದು ಹೆಂಗೆ ಅಂತ ಹೇಳಿದ್ರೆ, ಒಂದು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಸರ್ ನಾವು ಫಸ್ಟ್ ಥಿಂಗ್ ಏನಂತಂದರೆ ನಾವು ಪ್ಲ್ಯಾನ್ಸ್ ರೆಡಿ ಆಗಬೇಕು, ಫ್ಲೋರ್ ಪ್ಲ್ಯಾನ್ಸ್ ರೆಡಿ ಆಗಬೇಕು, ಪ್ರತಿಯೊಂದು ಡೀಟೇಲ್ದಾಗೆ ರೆಡಿ ಆಗಬೇಕು. ಅದಾಗಿದ್ದಾದಮೇಲೆ ಸಾಯಿಲ್ ಟೆಸ್ಟ್ ಆಗಬೇಕು, ಸ್ಟ್ರಕ್ಚರ್ ಸ್ಟೆಬಿಲಿಟಿ ಗೊತ್ತಾಗಬೇಕು, ಮತ್ತು ಸೈಟ್ ಆಡಿಟ್ ಆಗಬೇಕು. ಸೈಟಲ್ಲಿ ಏನೇನು ಕಂಡೀಷನ್ಸ್ ಇದೆ, ಹೆಂಗಿದೆ, ಹೈಟ್ ಮಾಡಬೇಕಾ ಡೌನ್ ಮಾಡಬೇಕಾ, ಫಿಲ್ಡ್ ಅಪ್ ಸಾಯಿಲ ಅದೆಲ್ಲ ಕ್ಯಾಲ್ಕುಲೇಷನ್ ಆಗಬೇಕು. ಮತ್ತು ಮನೆ ಪ್ಲ್ಯಾನ್ ಕಂಪ್ಲೀಟಾಗಿ ಫ್ರೀಸ್ ಆಗಬೇಕು. ಅದಕ್ಕೆ ತಕ್ಕನಂಗೆ ಸಂಪ್ ಕ್ಯಾಲ್ಕುಲೇಷನ್ ಆಗ್ಬೋದು, ಕಾಂಪೌಂಡ್ ಕ್ಯಾಲ್ಕುಲೇಷನ್ ಆಗ್ಬೋದು, ಸೇಫ್ಟಿ ಗ್ರಿಲ್ಸ್ ಆಗ್ಬೋದು. ಸೊ ಪ್ರತಿಯೊಂದೂ ಎಲ್ಲನೂ ಎಂಡ್ ಟು ಎಂಡು ವರ್ಕೌಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಮತ್ತು ಅದಾದಮೇಲೆ ಅಪ್ರೂವಲ್ಸ್ಗೆ ಏನಾಗುತ್ತೆ, ಆಮೇಲೆ ವಾಟರ್ ಸೋರ್ಸ್ ಏನಾಗುತ್ತೆ, ಎಲೆಕ್ಟ್ರಿಕಲ್ ಬಿಲ್ ಏನಾಗುತ್ತೆ. ಸೊ ಇದಿಷ್ಟನ್ನೆಲ್ಲ ಆಡಿಟ್ ಮಾಡಿದ್ದಾದಮೇಲೆ ನಾವು ಒಂದು ಫೈನಲ್ ಕೊಟೇಶನ್ಗೆ ಅಂತ ಹೇಳ್ಬಿಟ್ಟು ಆವಾಗ ಒಂದು 90 to 95% ಅರೈವ್ ಆಗ್ತೀವಿ ಸರ್. ಅವಾಗ ಕೂಡ 100% ಅರೈವ್ ಆಗಲ್ಲ. ಇಷ್ಟು ಮಾಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ಈಗ ನೀವು ಕೊಡ್ತಿರಲ್ಲ, ಯಾವುದೇ ಇರ್ಬೋದು. ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಸರ್, ಇವಾಗ ಬೇರೆ ಅನ್ನೋದಕ್ಕಿಂತ ನಮ್ಮದೇ ತೊಗೊಂಡ್ಬಿಡೋಣ ಎಕ್ಸಾಂಪಲ್. ನಾವೇನು ಮಾಡ್ತೀವಿ, ಸ್ಟ್ರೇಟ್ ಆಗಿ ಕೊಟೇಶನ್ ಕಳಿಸ್ಬಿಡ್ತೀವಿ, ಇಷ್ಟ ಆಗುತ್ತೆ ಅಂತ ಕೊಟ್ಬಿಡ್ತೀವಿ. ಇವಾಗ ಏನಾಗುತ್ತೆ, ಜನಗಳಿಗೆ ಅದು ಹೌದು ಇಷ್ಟಕ್ಕೆ ಕೊಟೇಶನ್ ಕೊಟ್ಟವ್ರೆ ಅಂತಂತ ಅನ್ನೋದು ಅನ್ಸ್ಬಿಡುತ್ತೆ. ಸೊ ಎಷ್ಟೊಂದು ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂತಂತ ಹೇಳಿದ್ರೆ, ಎಷ್ಟೊಂದು ಕಾಂಟ್ರಾಕ್ಟರ್ಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಇವಾಗ ನಾವು ಸರ್ ಇನಿಷಿಯಲ್ ಡೇಸಲ್ಲಿ ಕೊಟೇಶನ್ ಕೊಟ್ಟಿರ್ತೀವಿ. ಕೊಟ್ಟಿದ್ದಾದ್ಮೇಲೆ ಆ ಟೈಮಲ್ಲಿ ನಾವು ಹೇಳಿರ್ತೀವಿ ಅಂದರೆ ಸರ್ ನಿಮ್ಮದು ಕೊಟೇಶನ್ ಆದಮೇಲೆ ನಿಮ್ಗೊಂದು 15% 20% ಜಾಸ್ತಿ ಆಗ್ಬೋದು. ಸೊ ಇಂತಿಂಥ ರೀಸನ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಅದೇನಂತಂದ್ರೆ ಸರ್, ಅದು 20% ಏನಂದರೆ ಒಂಥರ ಲಕ್ಕಿ ಡ್ರಾ ಥರ. ಅದು ಒಬ್ಬೊಬ್ಬರಿಗೆ 20% ಬರುತ್ತೆ, ಒಬ್ಬೊಬ್ರಿಗೆ 10%ಅಲ್ಲೇ ಮುಗಿದೋಗುತ್ತೆ. ಅಂದರೆ ಇವಾಗ ಅಕ್ಕಪಕ್ಕದ ಸೈಟಲ್ಲೇ ಹೆಂಗಿದೆ, ಈಗ ಸೈಟಲ್ಲಿ ಮೆಟೀರಿಯಲ್ ಸ್ಟೋರೇಜ್ ಹೆಂಗಿದೆ, ವೆಹಿಕಲ್ಸ್ ಮೂವ್ಮೆಂಟ್ ಹೆಂಗಿದೆ. ಸೊ ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ ಸರ್ ಒಂದು ಕೊಟೇಶನ್ ಅಂತ ಬರೋದಾದ್ರೆ. ಸೊ ಇದನ್ನು ನಾವು ಏನಂತಂದರೆ ಕ್ಲೀನಾಗಿ ತೊಗೊಂಡಾಗ ಏನಾಗುತ್ತೆ, ಯಾವ್ದಾರು ಒಂದು ಕಂಪ್ನಿನಲ್ಲಿ ಆಗಲಿ ಯಾವ್ದಾರು ಇದರಲ್ಲಿ ಆಗಲಿ ಒಂದು ಕ್ಲೀನಾಗಿ ಸೈಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡೀಟೇಲ್ಸ್ ತೊಗೊಂಡಿದ್ವಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ನಮಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಸರ್, ಅದರಲ್ಲಿ ಫಸ್ಟ್ ಥಿಂಗು ನಾವು ಓಲ್ಡ್ ಮೆಥಡ್ನೇ ಫಾಲೋ ಮಾಡೋಕ್ಕಾಗೋದು. ಈ ಹೊಸದಾಗಿ ಇವಾಗ ಒಂದು ಕೊಟೇಶನ್ ಕೊಡ್ತೀವಿ, ಆಮೇಲೆ ಎಕ್ಸ್ಕಲೇಷನ್ ಹೋಗುತ್ತೆ ಅಂತ ಅನ್ನೋದು ಆಗಲ್ಲ. ಸೊ ಅದನ್ನು ಆ ಥರದನ್ನು ಸಾಕಷ್ಟು ಮಾಡಿದ್ದೀವಿ ಸರ್. ಎಷ್ಟೊಂದು ಜನ ನಮ್ಮ ಕಸ್ಟಮರ್ಸ್ಗೂ ಅದೆಲ್ಲ ತೊಂದರೆ ಆಗಿದೆ. ಯಾಕೆಂದರೆ ನಾವು ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋದೆಲ್ಲನೂ ಕೂಡ ಅಡಿಷನ್ಸ್ ಬರೋ ಥರದ್ದು. ಸೊ ಅದು ಹೆಂಗೆ ಬಿಲ್ಡ್ ಆಗುತ್ತೆ ಅಂತಂದರೆ ಸರ್, ಒಂದು ಕಂಪ್ನಿಗಾಗಲಿ ಒಂದು ಕಾಂಟ್ರಾಕ್ಟರ್ಗಾಗಲಿ ನಂಬರ್ ಆಫ್ ಸೈಟ್ಸ್ ಕಟ್ಟಿದಾಗ ಗೊತ್ತಾಗುತ್ತೆ ಅದು ಯಾವ್ಯಾವ ಥರದ ಎಲ್ಲ ಥರದ ಎಕ್ಸ್ಕಲೇಷನ್ಸು ಬಂದೋದ್ಮೇಲೆ ಇಷ್ಟಕ್ಕೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಏನಂತಾರೆ ಅವ್ರಿಗೂ ಕೂಡ ಕ್ಲಾರಿಟಿ ಇರೋಲ್ಲ. ಸೊ ಇದನ್ನು ಏನಂತಂದರೆ ಸರ್, ಇವಾಗ ನಮ್ಮ RCCನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಫಸ್ಟು ಕೊಟೇಶನ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಇನ್ನು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗ್ಲೇ ಎಲ್ಲ ಥರದ್ದು ಇದೆಲ್ಲ ಪ್ರೋಸೆಸ್ಸು ಮುಗಿಸ್ಕೊಂಡು ಮತ್ತೆ ಒಂದು ಮೀಟಿಂಗ್ ಇಟ್ಕೊಂಡು ಇಷ್ಟು ಎಕ್ಸ್ಕಲೇಷನ್ ಹೋಗುತ್ತೆ ಅಂತಂತೇಳ್ಬಿಟ್ಟು ಅಲ್ಲೇ ಅರೈವ್ ಆಗಿ ಒಂದು 90 to 95% ನಾವೇನು ಮಾತಾಡ್ತಿದ್ದೀವಲ್ಲ ಅದನ್ನು ಸೈಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಅರೈವ್ ಆಗಿಬಿಡ್ತೀವಿ. ಸೊ ಅಲ್ಲಿಗೆ ಒಂದು ಕಸ್ಟಮರ್ಗೆ ಒಂದು ಕ್ಲಾರಿಟಿ ಕೊಡ್ತಾಯಿದ್ದೀವಿ. ಸೊ ಎಲ್ಲ ಕಡೆ ಏನಾಗುತ್ತೆ ಅಂತಂತಂದರೆ, ಇವತ್ತು ಅಗ್ರಿಮೆಂಟ್ ಆಯ್ತು ಅಂದರೆ ನಾಳೆನೇ ಸ್ಟಾರ್ಟ್ ಮಾಡಿಬಿಡ್ತೀವಿ, ಇಲ್ಲ ಇವತ್ತು ಡಿಸ್ಕಷನ್ ಆಗಿದ್ದು ಅಂದರೆ ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, 60 ಲಕ್ಷದಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಕಂಪ್ಲೀಟ್ಲಿ ರಾಂಗ್ ಮೆಥಡ್ಸ್ ಅದು. ಯಾಕಂದರೆ ಅದನ್ನು ನಮಗೆ ಕಂಪ್ಲೀಟ್ ಪ್ರೋಸೆಸ್ ಆಗಬೇಕು, ಆಡಿಟ್ ಆಗಬೇಕು, ರಿಪೋರ್ಟ್ ರೆಡಿ ಆಗಬೇಕು, ಎಲ್ಲ ಆದಮೇಲೆ ಒಂದು ಎಲಿವೇಶನ್ ಕೂಡ ಇಟ್ ಮ್ಯಾಟರ್ಸ್ ಸರ್. ಎಲಿವೇಶನ್ ಆದಮೇಲೂ ಕೂಡ ಬಜೆಟ್ ವೇರಿಯೇಷನ್ಸ್ ಆಗುತ್ತೆ, ಇನ್ಕ್ರೀಸ್ ಆಗ್ಬೋದು, ಕಡಿಮೆ ಆಗ್ಬೋದು, ಇಲ್ಲಾಂತಂದರೆ ತುಂಬಾ ಇನ್ಕ್ರೀಸ್ ಆಗ್ಬೋದು.
ಸೊ ಇದೆಲ್ಲನೂ ಫೈನಲ್ ಆದಮೇಲೆ ನಮಗೆ ಕೊಟೇಶನ್ ಅಂತ ಗೊತ್ತಾಗುತ್ತೆ. ಸೊ ಇದರಲ್ಲಿ ಏನಂತಂದರೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ಲಾರಿಟಿ ಕೊಟೇಶನ್ಸ್ ತಗೋಬೇಕು, ಅದರಲ್ಲಿ ಕಂಪ್ಯಾರಿಸನ್ ಮಾಡಬೇಕು. ಕ್ಲಾರಿಟಿ ಕೊಟೇಶನ್ ಅಂದರೆ ಸರ್ ಎಲ್ಲ ಥರದ್ದು ಏನೇನು ಬರುತ್ತೆ, ಯಾವ ಕಂಪ್ನಿನಲ್ಲಿ ಪ್ರೋಸೆಸ್ ಹೆಂಗಿದೆ, ಆಮೇಲೆ ಇವಾಗ ಕಾಂಟ್ರಾಕ್ಟರ್ ಹತ್ರ ಹೋದರೆ ಏನೇನಿರುತ್ತೆ, ಸೊ ಇದನ್ನೆಲ್ಲನೂ ಡೀಟೇಲಾಗಿ ತಿಳ್ಕೊಂಡಿರಬೇಕು. ಆಮೇಲೆ ಅದರಲ್ಲಿ ಯಾವುದೋ ಒಂದು ಬೆಸ್ಟ್ ಇವಾಗ ಅಂದರೆ ಕಡಿಮೆ ಏನು ಬಜೆಟ್ ಕಡಿಮೆ ಇರೋದಕ್ಕೆ ಹೋಗಿ ಅಂತಂತ ಏನು ಹೇಳ್ತಾ ಇಲ್ಲ ಇಲ್ಲಿ. ಏನಂದರೆ ಅದೆಲ್ಲದ್ರಲ್ಲೂ ನೋಡಿ ಅದರಲ್ಲಿ ಬೆಸ್ಟ್ ಒನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಚೀಪೆಸ್ಟ್ ಹೋಗೋ ಬದಲು ಬೆಸ್ಟ್ ಒನ್ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್ ಅಲ್ಲಿ ಆಮೇಲೆ ಅದಾದ್ಮೇಲೆ ನಮಗೆ ಸಡನ್ ಎಕ್ಸ್ಕಲೇಷನ್ಸ್, ಸಡನ್ ಪ್ರಾಬ್ಲಮ್ಸ್ ಅಂತ ಏನೂ ಇರಲ್ಲ. ಸೊ ಆಮೇಲೆ ನಮಗೆ ಫಸ್ಟೇ ಪ್ರಿಪೇರ್ ಆಗಿರೋದ್ರಿಂದ ನಮಗೆ ಫಂಡ್ಸ್ಗೆ ಅಂತ ಹೇಳ್ಬಿಟ್ಟು ತಲೆನೋವಿರಲ್ಲ. ಫಂಡ್ಸ್ ಇಲ್ಲ, ಬ್ಯಾಂಕ್ ಲೋನ್ ಅಡಿಷನಲ್ ಆಗಿ ತೊಗೊಂತೀವಿ, ಇಲ್ಲ ಅಂತ ಯಾವುದೋ ಒಂದು ಅರೇಂಜ್ಮೆಂಟ್ ಮಾಡ್ಕೊತೀವಿ. ಸೊ ಮಧ್ಯದಲ್ಲಿ ನಾವೇನೋ ಹೋದ್ವಿ, ಮಧ್ಯದಲ್ಲಿ ನಾವೇನು ಎಕ್ಸ್ಕಲೇಷನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಕಡೆ ಏನು ಫಂಡಿಂದ ಕೆಲಸಗಳು ಸ್ವಲ್ಪ ಸ್ಲೋ ಡೌನ್ ಆಗೋಗುತ್ತೆ, ಮತ್ತು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾಂಪೂರ್ ಆಗಿಬಿಡ್ತೀವಿ, ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ತುಂಬ ಇಂಟ್ರೆಸ್ಟ್ ಕೊಟ್ಟು ಅಮೌಂಟ್ ತೊಗೊಂಡ್ಬಿಡ್ತೀವಿ. ಸೊ ಇದರದ್ರಿಂದ ಏನಾಗುತ್ತೆ, ತುಂಬ ತಲೆನೋವುಗಳು ಸಿಗಾಕೊಂಡ್ಬಿಡ್ತೀವಿ. ಸೊ ಸೈಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ತುಂಬ ಡೀಟೇಲ್ಡಾಗಿ ಮಾಡಬೇಕಾಗುತ್ತೆ ಸರ್. ಇದರಿಂದ ನಾವು ಆಲ್ಮೋಸ್ಟ್ ನಮಗೆ ಒಂದು ಪ್ರಾಪರ್ ಬಜೆಟಿಂಗ್ ಸೆಟ್ ಆಗುತ್ತೆ, ಒಂದು ಕಾಸ್ಟ್ ಸೇವಿಂಗ್ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳಿದ್ರೆ. ಸೊ ನೀವು ಸರ್ ಹೇಳ್ದಂಗೆ ಮನೆ ಕಟ್ತೀವಿ ಅಂತ ಹೇಳ್ಬಿಟ್ಟು 4 ಕಡೆ ಓಡಾಡ್ಬಿಟ್ಟು 10 ಕೊಟೇಶನ್ ತಂದ್ಬಿಟ್ಟು ಯಾವುದೋ ಒಂದು ಕಮ್ಮಿ ಕೊಟೇಶನ್ ಕೊಡೋದು ಇಟ್ಸ್ ನಾಟ್ ಸರಿಯಾದ ರೀತಿ ಅಲ್ಲ, ಪ್ರೋಸೆಸ್ಸೇ ಅಲ್ಲ. ಸೊ ನೀವೇನು ಮಾಡಿ ಅಂದರೆ ಕಂಪೇರ್ ಮಾಡಿ. ಸೊ ಕಮ್ಮಿದಿರಲಿ ಜಾಸ್ತಿ ಯಾವುದಾದ್ರೂ ಮಾಡಿ ತೊಂದರೆ ಇಲ್ಲ, ಬಟ್ ಅವ್ರೇನು ಕೊಡ್ತಾ ಇದ್ದಾರೆ, ಇವ್ರೇನು ಕೊಡ್ತಾ ಇದ್ದಾರೆ, ಯಾವುದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ, ಯಾವ್ದು ಎಕ್ಸ್ಕ್ಲೂಡ್ ಇರುತ್ತೆ, ಎಷ್ಟು % ಟ್ಯಾಕ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಎಷ್ಟು ಟೈಮಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ನಿಮ್ಮ ಕಂಪ್ಲೀಟ್ SPC ಮಾಡಿದ ಮೇಲೆ, ಸ್ಟ್ರಕ್ಚರ್ ರೆಡಿ ಆದಮೇಲೆ ಇದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. 10 to 20% ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. 1 ಕೋಟಿ ಮನೆ ಕಟ್ತೀರ ಅಂದರೆ ಅದು 1.25 ಕೋಟಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇದನ್ನು ನೀವು ತಿಳ್ಕೊಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ನೀವು ರೆಡಿ ಮಾಡ್ಕೊಬೋದು, ಚೌಕಟ್ಟು ಹಾಕೊಬೋದು. ಗುರು ನಾನು ಇಷ್ಟರಲ್ಲೇ ಕಟ್ಸೋದು ಅನ್ನೊಂದು ಮಾಹಿತಿ ತೊಗೊಬೋದು. ಇಲ್ಲ ಗುರು ನಾವೆಲ್ಲ ಮಾಡ್ತೀವಿ, ಕೊನೆಯಲ್ಲಿ ಲಾಸ್ಟಲ್ಲಿ ಇನ್ನೊಂದು 20 ಲಕ್ಷ ನಾವು ಕೊಡಬೇಕಾಗಿ ಬಂತು ಅಂದಾಗ ನಾವು ಎಲ್ಲಿಂದ ಕೊಡೋಣ ಅಲ್ವಾ ಸರ್? ಸೊ ಆ ಸಮಸ್ಯೆಯಲ್ಲಿ ಸಿಕ್ಕಬಾರಬಾರ್ದು ಅಂತಂದರೆ ನೀವು ಈ ರೀತಿ ಸರಿಯಾದ ಒಂದು ಕೊಟೇಶನನ್ನು ತಗೋಬೇಕು. ಅದು ಫೈನಲ್ ಎಷ್ಟಾಗ್ಬೋದು, ಎಷ್ಟು ಎಸ್ಕಲೇಷನ್ ಬರ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡು ಮಾಡಬೇಕು ವೀಕ್ಷಕರೇ. ಸೊ ಚೀಪ್ಗೆ ಹೋಗಬೇಡಿ, ಬೆಸ್ಟ್ಗೆ ಹೋಗಿ ಅಂತ ಇಲ್ಲಿ ಹೇಳ್ಬೋದು. ಕರೆಕ್ಟಾ ಸರ್ ಇದು? ಸರ್ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಪಾಯಿಂಟ್ ಅಂತ ಅನ್ನೋದಾದ್ರೆ ಸರ್, ನಮಗೆ ಇವಾಗ ಯಾವುದೋ ಒಂದು ಮನೆ ನೋಡ್ಕೊಂಬಿಟ್ಟು ಬಂದಿರ್ತೀವಿ, ಇಲ್ಲ ಫ್ರೆಂಡ್ಸ್ ಮನೆ ನೋಡ್ಕೊಂಬಂದು ಬಂದಿರ್ತೀವಿ. ಸೊ ಅಲ್ಲೇನಾಗುತ್ತೆ, ನಮಗೆ ಒಂದು ಸ್ವಲ್ಪ ಹೈಟ್ ಇದೆ, ಮನೆ ಸೀಲಿಂಗ್ ಹೈಟ್ ಇದೆ, ಇವಾಗ 12 ಫೀಟ್ ಹೈಟ್ ಇದೆ, ಇಲ್ಲ ಏನೋ 8 ಫೀಟ್ ಡೋರ್ಗಳಿದೆ, 8 ಫೀಟ್ ವಿಂಡೋಸ್ ಇದೆ ಅಂತಂತೇಳ್ಬಿಟ್ಟು ನಮ್ಮದ್ರಲ್ಲೂ ಇಂಟಿಗ್ರೇಟ್ ಮಾಡಬೇಕು ಅಂತಂತೇಳ್ಬಿಟ್ಟು ಹೋಗ್ತೀವಿ. ಸೊ ಆಮೇಲೆ ಏನೋ ಒಂದು ಫ್ಲೋರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದೀವಿ ಅಂದರೆ ಓಕೆ, ಒಂದು 11 ಫೀಟ್ ಹೋಗ್ತಾ ಇದೀವಿ, 12 ಫೀಟ್ ಹೋಗ್ತಾ ಇದೀವಿ ಅಂತಂದರೆ ಸೊ ನಾವೇನು ಮಾಡ್ಬಿಡ್ತೀವಿ, ಒಂದು ಫ್ಲೋರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಎಲ್ಲ ಫ್ಲೋರ್ಗೂ ಅದನ್ನೇ ರೆಪ್ಲಿಕಾ ಮಾಡಕ್ಕೆ ಹೋಗ್ತೀವಿ. ಅಂದರೆ ರೂಮ್ಗಳು ಅಷ್ಟೇ ಹೈಟ್ ಇರಲಿ, ಅದ್ರ ಮೇಲೆ ಸ್ಟ್ರಕ್ಚರ್ ಅಷ್ಟೇ ಹೈಟ್ ಇರಲಿ, ಮತ್ತು ಪಾರ್ಕಿಂಗ್ ಏರಿಯಾನು ಅಷ್ಟೇ ಹೈಟ್ ಇರಲಿ, ಸೊ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಅಂತಂತೇಳ್ಬಿಟ್ಟು ಅದೊಂದು ರಾಂಗ್ ಅಸಂಪ್ಷನ್ಗೆ ಹೋಗ್ಬಿಡ್ತೀವಿ. ಸೊ ವೆಂಟಿಲೇಷನ್ ಸರ್ ಇವಾಗ ನಮ್ಗೆ ಹೈಟ್ ಸ್ಟ್ರಕ್ಚರ್ ಇದೆ ಅಂದಿದ ತಕ್ಷಣ ನಮ್ಗೇನು ವೆಂಟಿಲೇಷನ್ ಕ್ರಿಯೇಟ್ ಆಗಿಬಿಡಲ್ಲ ಸರ್. ನಮ್ಗೆ ಅಷ್ಟಕ್ಕೆ ಬೇಕಾಗಿರೋಷ್ಟು ಓಪನಿಂಗ್ ಬೇಕು, ಮತ್ತು ವಿಂಡ್ ಡೈರೆಕ್ಷನ್ ಪ್ರಾಪರ್ ಆಗಿರಬೇಕು, ಮತ್ತು ಕ್ರಾಸ್ ವೆಂಟಿಲೇಷನ್ ಇದ್ರೆ ಸಾಕು. ಸೊ ನಾವು ಅದರಿಂದ ನಾವು ಏನಾದ್ರು ಒಂದು ಇದು ಮಾಡಿಬಿಡ್ತೀವಿ ಅಂತಂತಂದ್ರೆ ಏನಿಲ್ಲ, ಅದು ಜಸ್ಟ್ ಒಂದು ಲಕ್ಸುರಿ ಎಲಿಮೆಂಟ್ ಅಷ್ಟೇ, ಸ್ವಲ್ಪ ಲಕ್ಸುರಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಮಾಡೋದು. ಸೊ ಅದರಿಂದ ನಾವೇನು ಏನು ಪ್ಲ್ಯಾನ್ ಮಾಡ್ಬೋದು ಅಂತಂತಂದ್ರೆ ಸರ್, ಒಂದು ಕಡೆ ಎಲ್ಲ ನಮಗೆ ತುಂಬ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂದರೆ ಒಂದು ಲಿವಿಂಗ್ ಏರಿಯಾ ಒಂದು ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ಬರೀ ನಾವೇನು ಅನ್ಕೊತೀವಿ, ಒಂದು ಫ್ಲೋರ್ ಹೈಟ್ ಮಾಡಿದ ತಕ್ಷಣವೇ ಆಗೋಯ್ತು ಅಂತಂತಂದ್ರೆ ನಾವು ಅನ್ಕೊತೀವಿ, ಏನೋ ಒಂದು 20-30 ಸಾವಿರ ಎಕ್ಸ್ಟ್ರಾ ಬಂದರೆ ಬರಲಿ ಬಿಡು, ಒಂದು 50 ಸಾವಿರ ಜಾಸ್ತಿ ಬಂದರೆ ಬರಲಿ ಬಿಡು ಅಂತ ಹೇಳ್ಬಿಟ್ಟು ಒಂದು ಫ್ಲೋರ್ ಹೈಟ್ ಮಾಡ್ಕೊತೀವಿ ಅಂತ ಇಟ್ಕೊಳ್ಳಿ. ಬರೀ ಅಲ್ಲಿಗೆ ನಿಲ್ಲಲ್ಲ. ಸೊ ಅದೇನಾಗುತ್ತೆ, ಅಡಿಷ್ನಲಿ ವಿಂಡೋ ಹೈಟ್ ಜಾಸ್ತಿ ಆಗುತ್ತೆ, ಡೋರ್ ಹೈಟ್ ಜಾಸ್ತಿ ಆಗುತ್ತೆ, ಡೋರ್ ಬಿಡ್ತು ಜಾಸ್ತಿ ಆಗುತ್ತೆ. ಸೊ 8 ಅಡಿ ಡೋರ್ ಅಂದಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ 7 ಅಡಿಗೆ ಒಂದು 50 ಸಾವಿರ ಖರ್ಚಾಗ್ತಿದೆ ಅಂದರೆ 8 ಅಡಿಗೆ ಬರೀ 1 ಫೀಟ್ ಹೈಟ್ ಆಯಿತು ಅಂದರೆ ಎಲ್ಲ ಥಿಕ್ನೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಸೇಮ್ ಡೋರು ನಮಗೆ 1 ಲಕ್ಷ ಆಗ್ಬಿಡುತ್ತೆ. ಹೌದು ಸರ್, ಕರೆಕ್ಟ್ ಆಗುತ್ತೆ. ಸೊ ಅದು ನಮ್ಗೆ ಗೊತ್ತಾಗ್ದಂಗೆ ಅದೊಂಥರ ಹಿಡನ್ ಟ್ಯಾಕ್ಸ್ ಥರ ಬಿದ್ದೋಗ್ಬಿಡುತ್ತೆ. ಆಮೇಲೆ ಎಲ್ಲ ಇವಾಗ 7 ಅಡಿಗೆ ವಿಂಡೋ ತೊಗೊಳ್ಳೋದು ಬದಲಾಗಿ 8 ಅಡಿ ಅಂತಂದ್ರೆ ಬರೀ MSL ಮಾಡ್ತೀವಿ ಅಂತಂದ್ರೆ ಸೇಫ್ಟಿ ಗ್ರಿಲ್ಲೆಲ್ಲ ಹೆವಿ ಮಾಡಬೇಕಾಗುತ್ತೆ. ಸೊ UPVC ಪ್ರೊಫೈಲ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಪ್ರೊಫೈಲ್ ಹೆವಿ ಇರೋದು ಯೂಸ್ ಮಾಡಬೇಕಾಗುತ್ತೆ. ಸೊ ಎಲ್ಲದ ಕಡೆ ಒಂದು ಕಡೆಯಿಂದ ಒಂದು ಎಲ್ಲ ಎಕ್ಸ್ಟ್ರಾ ಬೀಳುತ್ತೆ. ಆಮೇಲೆ ಸ್ಕ್ರೀನ್ ಹಾಕ್ತೀವಿ ಅಂದರೆ ದೊಡ್ಡ ಸ್ಕ್ರೀನ್ ಬೇಕಾಗುತ್ತೆ. ಸೊ ಪ್ರತಿಯೊಂದನ್ನು ಅಡಿಷನ್ಸ್ ಆಗ್ತಾನೆ. ಸೊ ನಾವು ಅನ್ಕೊಳ್ಳೋದೊಂದು, ಬಟ್ ಅದು ಆಗೋದೊಂದು ನಾವು ಜಸ್ಟ್ ಸೀಲಿಂಗ್ ಅಂತ ಅನ್ಕೊಂತೀವಿ, ಬಟ್ ಅದು ಎಲ್ಲಾನು ಇಂಟಿಗ್ರೇಟ್ ಆಗುತ್ತೆ. ನಮ್ಗೆ ಏನ್ ಅನ್ಸುತ್ತೆ, ಓನರ್ಸ್ಗೆ ಏನು 2 ಕೋರ್ಸ್ ಎಕ್ಸ್ಟ್ರಾ ಗೋಡೆ ಕಟ್ಟಿದ್ರೆ ಅಷ್ಟೇ ಅನ್ಕೊಂಡ್ಬಿಡ್ತೀವಿ, ಕರೆಕ್ಟ್ ಅನ್ಕೊಂತೀವಿ.
ಸೊ ಅಲ್ಲಿ ಅದೇನಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಡಬಲ್ ಎಫೆಕ್ಟ್ ಆಗುತ್ತೆ. ಅದು 2 ಕೋರ್ಸ್ ಕಟ್ಟಿದ್ರೆ ಅವ್ನು ಶೆಟ್ರಿಂಗ್ಗೆ ಪೂರ್ತಿ ಬೇರೆ ತರಬೇಕು, ಮತ್ತೆ ಬೇರೆ ಹೊಸ ತರಬೇಕು, ಬೇರೆ ಹೊಸ ತರಬೇಕಂದ್ರೆ ಮರಗಳೆಲ್ಲ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು. ಇಲ್ಲ ಅಂತಂತಂದ್ರೆ ಅವ್ನು ಅಡಿಷನಲಿ ಲೇಬರ್ ತಂದು ಎಲ್ಲ ಬ್ಲಾಕ್ಸ್ ಜೋಡಿಸಿ ಅದ್ರ ಮೇಲ್ಗಡೆ 2 ಬ್ಲಾಕ್ ಇಟ್ಟು ಅದ್ರ ಮೇಲ್ಗಡೆ ಮರ ಹೊಡಿಬೇಕು. ಸೊ ಇವೆಲ್ಲ ಸರ್ಕಸ್ ಕೆಲಸಗಳು ಡಬಲ್ ಬಂದ್ಬಿಡುತ್ತೆ. ಅದು ಡಬಲ್ ಬಂದ್ಬಿಡುತ್ತೆ. ಅವ್ನು ಹೋಗಿ ಬರೋದು ಟ್ರಾನ್ಸ್ಪೋರ್ಟ್ ಅದಿದೆಲ್ಲ ಒಂದು 50-60 ರೂಪಾಯಿ ಲೇಬರೇ ತಿಂದಾಕ್ಬಿಡ್ತಾರೆ. ಸೊ ಅಲ್ಲಿ ಆಮೇಲೆ ಟೈಮ್ ತುಂಬಾ ಹೊರಟಾಗುತ್ತೆ. ಇದು ಫಾಸ್ಟ್ ಆಗಲ್ಲ ಕೆಲಸ. ಅಲ್ಲಿ ಸುಮ್ಮನೆ ಅನ್ನೆಸೆಸರಿ ನಾವು ಟೈಮ್. ಸೊ ಬಜೆಟ್ ಕನ್ಸ್ಟ್ರಕ್ಷನ್ ಅಲ್ಲಿ 11 ಫೀಟ್ ಹೈಟ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಯಾವ್ದು ಬೆಸ್ಟ್ ಅಂದ್ರೆ ಸರ್ ಮಾಮೂಲಿ 10 ಫೀಟ್ ಪ್ಲಸ್ 6 ಇಂಚಸ್ ಸ್ಲ್ಯಾಬ್ ಥಿಕ್ನೆಸ್ ಏನಾಗ್ತೀವಲ್ಲ ಅದು ಕಾನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಂಗೂ ನಮ್ಗೆ ಇಲ್ಲ ತುಂಬಾ ಬೇಕೇ ಬೇಕಂದ್ರೆ ಯಾವ್ದಾನ ಒಂದು ಫ್ಲೋರ್ ಒಂದು ಲಿವಿಂಗ್ ಏರಿಯಾ ಇರೋ ಕಡೆ ಒಂದು ಮಾಡ್ಕೊಂಡ್ರೆ ಸಾಕು. ಮಾಡ್ಕೋಬಹುದು ಸರ್. 9.5 ಫೀಟ್ ಮಾಡ್ಬೋದಾ ಸರ್? 9.5 ಮಾಡ್ಬೋದು ಸರ್. ಬಟ್ ಏನಂದ್ರೆ ನಮ್ಗೆ ಆಮೇಲೆ ಫಾಲ್ ಸೀಲಿಂಗ್ ಅದು ಇದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು 10 ಫೀಟ್ ಕ್ಲಿಯರ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು 6 ಇಂಚ್ ಮೋಲ್ಡ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಮೆಥಡ್ ಅದನ್ನೇ ಮಾಡೋದು. ಯಾಕಂದ್ರೆ ಲಿಂಟಲ್ಗೂ ಹೋಗಿರುತ್ತೆ. ಯಾಕಂದ್ರೆ ಬ್ಲಾಕ್ಸ್ ಹೊಡೆಯಂಥದ್ದು ಬರಲ್ಲ ಸರ್. ಈಗ 9.5 ಮಾಡ್ತೀವಿ ಅಂತಂದ್ರೆ ಏನಾಗುತ್ತೆ, 2 ಕೋರ್ಸ್ ಕಟ್ಟೋ ಬದಲಾಗಿ ಮತ್ತೆ ಅರ್ಧ ಅಡಿ ಹೊಡಿಬೇಕಾಗುತ್ತೆ. ವೇಸ್ಟೇಜ್ ಬರುತ್ತೆ, ಬ್ಲಾಕ್ ವೇಸ್ಟೇಜ್ ಬರುತ್ತೆ. ಆಮೇಲೆ ಹೊಡೆದ್ಬಿಟ್ಟು ಕಟ್ಟಕ್ಕೂ ಆಗಲ್ಲ. ಲಾಸ್ಟ್ ಕೋರ್ಸ್ಗೆ ಅದು ಸ್ವಲ್ಪ ಹಿಂಸೆನೆ. ಸೊ ಅದ್ರ ಬದಲು 2 ಕೋರ್ಸ್ ಕಟ್ಬಿಟ್ರೆ 9.5ಗಿನ 10 ಫೀಟ್ ಕಟ್ಟೋದೇ ಈಸಿ ಕೆಲಸ. ಬೆಸ್ಟ್ ಅಂತೀರಾ ನೀವು ಅಲ್ವಾ? ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಪಾಯಿಂಟ್ ಯಾವುದು ಸರ್? ನೆಕ್ಸ್ಟ್ ಅಂತಂತ ಹೇಳಿದ್ರೆ ನಮ್ಗೆ ಇವಾಗ ವಿಂಡೋಸ್ಗಂತಂದು ಹೇಳ್ಬೋದು ಸರ್. ವಿಂಡೋಸು ಮತ್ತು ಡೋರ್ಸ್ ಅಂತಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಇವಾಗ ನೋಡಿ ಸರ್, ಡೋರ್ಸ್ಗಳೆಲ್ಲ ವುಡ್ ಡೋರ್ಸ್ಗೆ ಹೋಗ್ಬೇಕಾಗತ್ತೆ. ಅದು ಯಾಕಂದ್ರೆ ಅವಾಗಿಂದನೂ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಡ್ಯೂರಬಲ್ ಇರುತ್ತೆ. ಬಟ್ ವಿಂಡೋಸ್ ಎಲ್ಲನೂ ವುಡ್ಗೆ ಹೋಗೋ ಬದಲಾಗಿ ನಾವು UPVCಗೆ ಹೋಗ್ಬೋದು, ಇಲ್ಲಾಂತಂದರೆ WPC ವಿಂಡೋಸ್ಗೆ ಹೋಗ್ಬೋದು. ಇಲ್ಲ ಅಂತಂತಂದರೆ ನಮಗೆ ಅಲ್ಯೂಮಿನಿಯಮ್ಮು ಥೋಡ ಹೈಯೆಸ್ಟ್ ಕ್ವಾಲಿಟಿ ವಿಂಡೋಸ್ ಬಂದಿದೆ. ಈ ಥರದ್ದು ಏನಂತಂದರೆ ಈಗ UPVC ಸಜೆಸ್ಟಬಲ್ ಅಂತ ಹೇಳ್ತೀನಿ ಸರ್. ಯಾಕಂದರೆ ಇವೆಲ್ಲ ಏನು ಮೆಟೀರಿಯಲ್ಸ್ ಇದೆಯಲ್ಲ ವಿಂಡೋಸ್ಗಿಂತ ಏನು ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಇದೆಯಲ್ಲ ಅದೆಲ್ಲದರಲ್ಲೂ ಕಾಸ್ಟ್ಲಿ ಮೆಟೀರಿಯಲ್ ಅಂತಂದ್ರೆ ವುಡ್ಡೇ ಜಾಸ್ತಿ. ಓಕೆ. ಸೊ ಇದೆಲ್ಲ ನಮಗೊಂದು ಸ್ಕ್ವೇರ್ ಫೀಟಿಗೆ ಒಂದು 600 ರೂಪಾಯಿ 500 ರೂಪಾಯಿ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ ಒಂದು ಆವ್ರೇಜ್ ರೇಟಲ್ಲಿ. ಸೊ ಅದೇನಾಗುತ್ತೆ, ನಮ್ಗೊಂದು 900 ರೂಪಾಯಿ 1000 ರೂಪಾಯಿ ಗಂಟೆ ಹೋಗ್ಬಿಡುತ್ತೆ. ಸೊ ನಮ್ಗೆ ಅನ್ನೆಸೆಸರಿ ಇವಾಗ ಎಲ್ಲ ಒಂದು ಯಾರ್ದೋ ಮನೇಲಿ ವುಡ್ ಇದೆ ನಮಗೂ ವುಡ್ ಬೇಕು ಅಂತ ಅನ್ನೋ ಬದಲಾಗಿ ಸ್ವಲ್ಪ ನಾವು ಜನರಲ್ ಆಗಿ ಯೋಚನೆ ಮಾಡಿದ್ರೆ ಆಯ್ತು ಸರ್. ಯಾಕಂದ್ರೆ ನಮ್ಗೆ ವಿಂಡೋ ಪರ್ಪಸಸ್ ಏನೋ ವೆಂಟಿಲೇಷನ್ ಕ್ಲೀನಾಗಿ ಕಾಣಿಸ್ಬೇಕು ಅನ್ನೋದೊಂದು ಇರುತ್ತೆ. ಅದಾದ್ಮೇಲೆ ಓಪನಿಂಗ್ ಕ್ಲೀನಾಗಿ ಇರ್ಬೇಕಂತ ಅನ್ನೋದಿರುತ್ತೆ, ಮತ್ತು ಸೇಫ್ಟಿ ಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ಸೊಲ್ಯೂಷನ್ ಅಂತಂತ UPVC ಇದ್ದಾಗ ನಾವು ಮತ್ತೆ ವುಡ್ಡೇ ಬೇಕು ಅಂತ ಅನ್ನೋದು ನೆಸಿಟಿ ಇಲ್ಲ ಅಂತ ಬೇಡ ಅಂತ ಹೇಳ್ತೀರಾ. ಓಕೆ, ಫ್ರೇಮ್ ಅಲ್ಲೂ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ? ಫ್ರೇಮ್ಸ್ ಅಲ್ಲೂ ಕೂಡ ಕಾಂಕ್ರೀಟ್ ಫ್ರೇಮ್ಸ್ ಯೂಸ್ ಮಾಡ್ಬೋದು. ಏನೋ ಮತ್ತೆ WPC ಫ್ರೇಮ್ಸ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಸಾಕಷ್ಟು ವೆರೈಟೀಸ್ ಇದೆ. ಈಗ ಕಾಂಕ್ರೀಟ್ ದಾಗಿ ಪೇಂಟ್ ಮಾಡ್ಬಿಟ್ರೆ ಗೊತ್ತೇ ಆಗಲ್ಲ ಸರ್. ಕಾಂಕ್ರೀಟ್ ಹಾಕಿದ್ರೆ ಗೊತ್ತೇ ಆಗೋದಿಲ್ಲ ಯಾವ್ದಾದ್ರು ಫ್ರೇಮ್ ಅಂತ ಹೇಳ್ಬಿಟ್ಟು. ಸೊ ಏನಂದ್ರೆ ಕಾಂಕ್ರೀಟ್ದು ಸ್ವಲ್ಪ ಏನು ಜಾಸ್ತಿ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ವಾಸ್ಕಲ್ಗಳು ವುಡ್ ಹೋದ್ರೆ ನಡೆಯುತ್ತೆ, ರೂಮ್ ಡೋರ್ಗಳೆಲ್ಲ ಹೋದ್ರೆ ನಡೆಯುತ್ತೆ. ಬಟ್ ಇಲ್ಲ ಎಲ್ಲ ಕಾಂಕ್ರೀಟ್ ಹೋಗ್ತೀವಿ, ನಮ್ಗಲ್ಲೇ ನಿಯರ್ ಬೈ ಎಲ್ಲ ಸಪ್ಲೈ ಇದೆ ಅಂದ್ರೆ ಕಾಂಕ್ರೀಟ್ ಹೋದ್ರೆ ನಮ್ಗೆ ಇನ್ನೂ ಚೀಪ್ ಆಗುತ್ತೆ, ಇನ್ನೂ ಸೇವಿಂಗ್ಸ್ ಆಗೋಗ್ಬಿಡುತ್ತೆ. ಅದನ್ನ ಮಾಡ್ಕೋಬಹುದು. ಬಟ್ ವಿಂಡೋಸ್ ಅಂತೂ ಪ್ರಿಫರಬಲಿ ನಾವು ಬಜೆಟ್ ಫ್ರೆಂಡ್ಲಿ ಅಂತ ಹೋಗ್ತೀವಿ ಅಂದ್ರೆ UPVC ಇಸ್ ಬೆಸ್ಟ್ ಅಂತೀರಾ? ಸರಿ ಸರ್, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ನೆಕ್ಸ್ಟ್ ಬಂದಿವಿ ಅಂತಂದ್ರೆ ಫಾಲ್ ಸೀಲಿಂಗು ಸರ್. ಫಾಲ್ ಸೀಲಿಂಗು ಅಷ್ಟೇ ನಮ್ಗೆ ಇವಾಗ ಏನಂದ್ರೆ ಮನೆ ಕಟ್ಟಬೇಕಾದ್ರೆ ಅದೊಂದು ಇದೇ ಇರುತ್ತೆ ತಲೆನಲ್ಲಿ. ಬಜೆಟ್ ಫ್ರೆಂಡ್ಲಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಬಜೆಟ್ ಆಮೇಲೆ ನಮ್ಮ ಮೈಂಡಲ್ಲಿ ಏನಾಗುತ್ತೆ, ಬಜೆಟ್ ಒಳಗಡೆ ಚೆನ್ನಾಗಿ ಕಟ್ಟಬೇಕು ಅಂತ ಹೋಗುತ್ತೆ. ಆಮೇಲೆ ಚೆನ್ನಾಗಿ ಕಟ್ತೀವಿ ಅಂತಂತ ಹೋಗಿ ಒಂದಷ್ಟು ರಿಸರ್ಚ್ ಮಾಡಿದಾದ್ಮೇಲೆ ಒಂಚೂರು ಬಜೆಟ್ ಹೋದ್ರೂ ಪರವಾಗಿಲ್ಲ ಅಂತ ನಾವೇ ಕಂಪ್ರೂವ್ ಆಗ್ಬಿಡ್ತೀವಿ. ಫಸ್ಟ್ ಬಜೆಟ್ ಫಿಕ್ಸ್ ಇರ್ತೀವಿ, ಇಲ್ಲ ಬಜೆಟ್ ಒಳಗಡೆ ನಾನು ಹೆಂಗಂದ್ರೆ ನಂಗೆ ಕಟ್ಕೊಳ್ಳೋದು ಬೇಡ ಅಂತ ಸೆಕೆಂಡ್ ಸ್ಟೆಪ್ ಅದರೊಳಗಡೆ ಏನೇನು ಮಾಡ್ಬೋದು ಅಂತ ಸ್ವಲ್ಪ R&D ಮಾಡ್ತೀವಿ. ಸ್ವಲ್ಪ ಎಲ್ಲ ಹುಡ್ಕಾಡಿದಾದ್ಮೇಲೆ ಒಂದಷ್ಟು ಕಡೆ ಓಡಾಡ್ತೀವಲ್ಲ, ಓಡಾಡಿದಾದ್ಮೇಲೆ ನಾವು ಸ್ವಲ್ಪ ಬಜೆಟ್ ಹೋಗೋಣ ಅಂತ ಮುಂದಕ್ಕೆ ಹೋಗ್ತೀವಿ. ಸೊ ಹಂಗೆ ಫಾಲ್ ಸೀಲಿಂಗ್ ಅಷ್ಟೇ ಸರ್. ಒಂದು ಏರಿಯಾಗ ಲಿವಿಂಗ್ ಏರಿಯಾ ಮಾಡೋಣ ಅಂತ ಮಾಡ್ತೀವಿ. ಆಮೇಲೆ ಒಂಚೂರು ಮಾಸ್ಟರ್ ಬೆಡ್ರೂಮ್ ಮಾಡೋಣ, ಮೇಲ್ಗಡೆ ಇನ್ನೊಂದು ಮಿನಿ ಲಿವಿಂಗ್ ಮಾಡೋಣ, ಆಮೇಲೆ ಕಿಡ್ಸ್ ರೂಮ್ ಒಂದು ಮಾಡ್ಬಿಡೋಣ, ಇನ್ನು ಇಷ್ಟೇ ಮಾಡ್ತಾ ಇದೀವಿ ಅದ್ಯಾಕೆ ಮಾಡೋಣ ಅಂತ ಹೇಳ್ತಾ ಈ ಥರ ಹಂಗೆ ಹೇಳ್ಕೊಂಡು ಹೋಗೇಬಿಡುತ್ತೆ. ಅದ್ರ ಬದಲಾಗಿ ಫಾಲ್ ಸೀಲಿಂಗು ಬದಲಾಗಿ ಪ್ರೊಫೈಲ್ ಲೈಟ್ಸ್ ಅಂತ ಯಾವ ಡಿಸೈನ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕೋಬಹುದು. ಆಮೇಲೆ ನಮಗೆ ಒಂದು ಏರಿಯಾಗ ಫಾಲ್ ಸೀಲಿಂಗ್ ಮಾಡೋ ಬದಲಾಗಿ ಅದೇನಾದ್ರು ಪ್ಲಾಸ್ಟಿಂಗ್ ಟೈಮಲ್ಲಿ ಅದಕ್ಕೆ ಏನೋ ಪ್ರೊಫೈಲ್ ಚಾನಲ್ನ ಇಟ್ಬಿಟ್ಟು ನಾವು ಪ್ಲಾಸ್ಟಿಂಗ್ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಜಸ್ಟ್ ಅದಕ್ಕೆ ಪ್ರೊಫೈಲ್ ಲೈಟ್ಸ್ನ ಇನ್ಸರ್ಟ್ ಮಾಡಿದ್ರೆ ಸಾಕು. ಡಿಸೈನರ್ ಲೈಟ್ ತರನೂ ಇರುತ್ತೆ, ಮತ್ತೆ ಸೀಲಿಂಗ್ ಕೂಡ ನೀಟ್ ಆಗಿರುತ್ತೆ. ಒಂದು ಸೀಲಿಂಗ್ ಅಲ್ಲಿ ಇನ್ನು 20-25 ಸಾವಿರ. ಆಮೇಲೆ ನಮ್ಗೇನು ಮತ್ತೆ ಡಬಲ್ ಕೆಲಸ ಅಂತ ಏನಿರಲ್ಲ. ಸೊ ಇದು ಕೂಡ ಬಜೆಟ್ ಫ್ರೆಂಡ್ಲಿ ಇದ್ದಾಗ ಫಾಲ್ ಸೀಲಿಂಗ್ ಇಸ್ ನಾಟ್ ಸಜೆಸ್ಟಬಲ್ ಸರ್. ಏನೋ ಹಂಗ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಎಲ್ಲಾದ್ರೂ ನಮಗೆ
ಲಿವಿಂಗಲ್ಲಿ ನಾವು ಏನಾರು ಒಂದು ಔಟರ್ ಟು ಔಟರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂತಂತಂದ್ರೆ ಅಲ್ಲೂ ಕೂಡ ಪ್ರೊಫೈಲಲ್ಲಿ ಡಿಸೈನ್ ಮಾಡೋದು ಅಂತಂದ್ರೆ ಇಟ್ಸ್ ಸಫಿಷಿಯಂಟ್ ಅಂತ ಹೇಳ್ತಾರೆ ಸರ್. ನೆಕ್ಸ್ಟ್ ಅದು ಹೇಳ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಪಾಯಿಂಟು ಹೋಗೋದಾದ್ರೆ ನಾವು ಆಮೇಲೆ ಟೈಲಿಂಗು ಸರ್. ಟೈಲಿಂಗಲ್ಲೂ ಅಷ್ಟೇ ನಾವು ಇವಾಗ ಏನಂತಂತ ಹೇಳಿದ್ರೆ ಟೈಲಿಂಗು ಫಸ್ಟ್ ಎಲ್ಲ ಗ್ರಾನೈಟ್ ಅಂತಂತ ಹೋಗ್ತಾ ಇದ್ವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟು ಗ್ರಾನೈಟ್ ಹಾಕ್ಬಿಡೋಣ ಅಂತಂತ ಹೋಗ್ತಾ ಇದ್ವಿ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಸರ್ ನಮಗೆ ಗೊತ್ತಿಲ್ಲದಂಗೆ ಕಾಸ್ಟ್ ಎಕ್ಸ್ಕಲೇಷನ್ ತುಂಬ ಹೋಗ್ಬಿಡುತ್ತೆ. ಅಂದರೆ ಲೇಬರ್ ಬರ್ಬೋದು, ಆಮೇಲೆ ಅದಕ್ಕೆ ವೇಸ್ಟೇಜ್ ಬರ್ಬೋದು, ಆಮೇಲೆ ಏನೋ ತೊಗೊಂಬರ್ಬೇಕಾದ್ರೆ ಬ್ರೇಕೇಜ್ ಬರ್ಬೋದು, ಅದೆಲ್ಲ ಕೂಡ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಅಗೇನ್ಸ್ಟಾಗಿ ಏನಾಗಿದೆ ಅಂತಂದರೆ ಇವಾಗ ಮತ್ತೆ ಸ್ಮಾರ್ಟ್ ಮಾರ್ಬಲ್ಸ್ ಅಂತಂತ ಹೋಗ್ತೀವಿ ಸರ್. ಸ್ಮಾರ್ಟ್ ಮಾರ್ಬಲ್ಸ್ಗೆ ಹೋದ್ವಿ ಅಂತಂತಂದ್ರೂ ಅಷ್ಟೇ ಅದನ್ನು ಇವಾಗ ಏನಂದರೆ 4x6 4x8 ಆ ಥರದೆಲ್ಲ ದೊಡ್ಡದಿದೆ. ಸೊ ಅದನ್ನು ಏನಾಗುತ್ತೆ ಅಂದರೆ ಸರ್ ನಾವು ಅಲ್ಲಿ ಕಾಸ್ಟ್ ಮಾತ್ರ ನಾವು ಲೆಕ್ಕ ಹಾಕ್ತೀವಿ. ಇಲ್ಲಿ ಅಂಗಡಿನಲ್ಲಿ ಇವಾಗ ಇದೊಂದು 110 ರೂಪಾಯಿ ಅಂದರೆ ತೊಗೊಂಬತ್ತು ಬಂದ್ಬಿಡೋಣ ಅಂತೇಳಿ ತರ್ತೀವಿ. ಸೊ ಅಲ್ಲಿಂದ ತಂದಿದ್ದಾದ್ಮೇಲೆ ಇಲ್ಲಿ ಲೇಬರ್ದು ಎಕ್ಸ್ಟ್ರಾ ಆಗೋದು, ಮತ್ತು ಅದಕ್ಕೆ ರಾ ಮೆಟೀರಿಯಲ್ ಎಕ್ಸ್ಟ್ರಾ ಆಗೋದು, ಮತ್ತು ಅದಕ್ಕೆ ಅಂತ ಸಪ್ರೇಟ್ ಪ್ರಿಕಾಷನ್ ತೊಗೊಂಡು ಮಾಡೋದು, ಅದಕ್ಕೆ ಆದಂಥ ಅಡೆಸಿವ್ಸ್ನ ಯೂಸ್ ಮಾಡೋದು, ಅದೆಲ್ಲ ನಾವು ಲೆಕ್ಕ ಹಾಕಿರಲ್ಲ. ಸೊ ಅವೆಲ್ಲ ಏನಾಗುತ್ತೆ 1 to double ಬಂದ್ಬಿಡುತ್ತೆ ನಮಗೆ ಇದು ಲೇಯಿಂಗ್ ಎಲ್ಲ ಒಂದು 20 ರೂಪಾಯಿ ಇತ್ತು ಅಂತಂದರೆ ನಾರ್ಮಲ್ ಟೈಲ್ಸು. ಈ ಥರ ದೊಡ್ಡ ಸೈಜ್ದೆಲ್ಲ ತಂದಾಕ್ತೀವಿ. ಅದಕ್ಕೆಲ್ಲ ಮತ್ತೆ ರಾ ಮೆಟೀರಿಯಲ್ ಜಾಸ್ತಿ ಹೋಗುತ್ತೆ. ಯಾಕಂತಂದರೆ ನಾರ್ಮಲ್ ಟೈಲ್ಸ್ಗೆ ಹಾಕೋದಕ್ಕೂ ಮತ್ತು 20 mm ತಿಕ್ ಸ್ಲ್ಯಾಬ್ಗೆ ಹಾಕೋದಕ್ಕೂ ಸ್ವಲ್ಪ ಮಡ್ಡಿ ಜಾಸ್ತಿ ಬೇಕು, ಡಿಫ್ರೆನ್ಸ್ ಇರುತ್ತೆ, ಮಡ್ಡಿ ಜಾಸ್ತಿ ಬರುತ್ತೆ. ಸೊ ಅಲ್ಲೂ ಕೂಡ ಎಕ್ಸ್ಕಲೇಷನ್ ಹೋಗುತ್ತೆ. ಸೊ ಅವಾಗ ನಾವು ಬಜೆಟ್ ಫ್ರೆಂಡ್ಲಿನಲ್ಲಿ ಮಾಡ್ತೀವಿ ಅಂತಂದ್ರೆ ಪ್ರಿಫರಬಲ್ ಏನಂತಂದರೆ 2x2 ಟೈಲ್ಸ್ ತೊಗೊಂಡ್ರೆ, ಅಂದರೆ ಈ ರೂಮ್ ಏರಿಯಾಸು ಮತ್ತು ಬಾಲ್ಕನೀಸು ಎಲ್ಲೆಲ್ಲಿ ರೆಗ್ಯುಲರ್ ಇರುತ್ತಲ್ಲ ಅಲ್ಲಿ 2x2ನೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಸರ್. ಅಂದರೆ 2x2ನಲ್ಲಿ ನಮಗೆ ಜಾಯಿಂಟ್ಸೇ ಕಾಣಲ್ಲ, ಆ ಥರ ರಸ್ಟಿಕ್ ಡಿಸೈನ್ಸ್ ಇದೆ, ಅದು ಗೊತ್ತಾಗೋದೇ ಇಲ್ಲ ನಮಗೆ 2x2 ಟೈಲ್ಸ್ ಅಂತೇಳಿ. ಆ ಥರದನ್ನ ಯೂಸ್ ಮಾಡ್ಬೋದು. ಆಮೇಲೆ ನಮಗೆ ಲಿವಿಂಗ್ ಅಲ್ಲೆಲ್ಲ ಸ್ವಲ್ಪ ಇನ್ನೊಂಚೂರು ದೊಡ್ಡದು ಯೂಸ್ ಮಾಡ್ತಿದ್ರು ನಾವು 4x2 ಯೂಸ್ ಮಾಡ್ಬೋದು. ಸೊ 2x2 4x2 ಆಲ್ಮೋಸ್ಟ್ ನಮ್ಗೆ ಜಾಸ್ತಿ ಡಿಫ್ರೆನ್ಸ್ ಏನು ಅನ್ಸಲ್ಲ. ಸೊ ಅದೇ ನಾವು ಏನಾದರೂ ನಾವು 6x4 ಎಲ್ಲ ಸ್ಲ್ಯಾಬ್ ಹಾಕ್ತೀವಿ ಅಂತಂತಂದ್ರೆ ನಾವು ಅದೇ ನಮ್ಮ ಬಜೆಟ್ಗಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೋಗ್ಬಿಡ್ತೀವಿ. ಕರೆಕ್ಟಾಗಿ ಹೇಳಿದ್ರೆ ಅದನ್ನು ನಾವು ಅಲ್ಲಿ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು 100% ನಾವು 4x2 ಕೂಡ ನಾವು ಲಿವಿಂಗ್ ಅಲ್ಲಿ ಒಂದೇ ಹಾಕ್ಬಿಟ್ಟು ಎಲ್ಲ ಕಡೆ 2x2 ಅಲ್ಲೇನ ಅಗತ್ಯ ಇಲ್ವಲ್ಲ ಸರ್? ಹೌದು ಸರ್. ನೋಡಿ 2x2 ನಿಮ್ಗೆ ಆಲ್ಮೋಸ್ಟ್ 35 ರೂಪಾಯಿಗೆ ಸಿಗುತ್ತೆ. ಹೌದು. 4x2 ಅಂತ ಬಂದಾಗ ನೀವು ಆಲ್ಮೋಸ್ಟ್ 50 ರಿಂದ 60 ರೂಪಾಯಿಗೆ ಹೋಗ್ಬೇಕಾಗುತ್ತೆ. 50% ಸೇವಿಂಗ್ ಆಗೋಯ್ತು. ಇದು ಬೆಸ್ಟ್ ಐಡಿಯಾ ಸರ್, ಇದು ಚೆನ್ನಾಗುತ್ತೆ ಸರ್. ಓಕೆ. ಆಮೇಲೆ ಅದೇ ತರ ಇವಾಗ ನೋಡಿ ಸರ್, ನಾವು ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಬ್ರಿಕ್ಕಲ್ಲಿ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀವಿ. ಬ್ರಿಕ್ಕಲ್ಲೂ ಇವಾಗ ಫ್ಲೈ ಆಶ್ ಬ್ರಿಕ್ಸ್ ಎಲ್ಲ ಸ್ವಲ್ಪ ಟ್ರೆಂಡಿಗೆ ಬಂದಿದೆ. ಅಂದ್ರೆ ನೀವು ರೆಡ್ ಬ್ರಿಕ್ಸ್ ಬದಲು ಫ್ಲೈ ಆಶ್ ಬ್ರಿಕ್ಸ್ ಹೋಗೋದಾದ್ರೆ ನಮ್ಮ ವಾಲ್ ಕಟ್ಟೋದ್ರಲ್ಲೂ ಸೊ ಆಲ್ಮೋಸ್ಟ್ ಈಗ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟೋದು ಮತ್ತು ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆಲ್ಲ ಆಲ್ಮೋಸ್ಟ್ ಫ್ಲೈ ಆಶ್ ಬ್ರಿಕ್ಸ್ ಯೂಸ್ ಮಾಡ್ತಾರೆ, ಫ್ಲೈ ಆಶ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೇನಂದ್ರೆ ಸರ್ ಇವಾಗ ರೆಡ್ ಬ್ರಿಕ್ಗೂ ಅದಕ್ಕೂ ಕಂಪ್ಯಾರಿಸನ್ ಅಂತಂದ್ರೆ ನಮ್ಗೆ ರೆಡ್ ಬ್ರಿಕ್ ಒಂದು 11-12 ರೂಪಾಯಿ ಏನು ಕ್ವಾಲಿಟಿ ಬರುತ್ತಲ್ಲ, ಅದು ನಮಗೆ ಫ್ಲೈ ಆಶ್ ಅಲ್ಲಿ ನಮಗೆ 6-7 ರೂಪಾಯಿಲೇ ಬಂದ್ಬಿಡುತ್ತೆ. ಓಕೆ. ಸೊ ವೀಕ್ಷಕರು ಕೇಳ್ಬೋದು 11 ರೂಪಾಯಿ ಇಲ್ಲಿದೆ ಗುರು ಅಂತಂದ್ರೆ ವೈರ್ ಕಟ್ ಎಲ್ಲ 11-12. ಹೌದು ಸರ್, ರೆಗ್ಯುಲರ್ ಇಟ್ಟಿಗೆ ಬಂದ್ರೆ ನಮ್ಗೆ 8-9 ರೂಪಾಯಿ ಸಿಗುತ್ತೆ. ಸೊ ವೈರ್ ಕಟ್ ಟೇಬಲ್ ಮೌಂಟ್ ಎಲ್ಲ ಮಾಡ್ತೀವಿ ನಾವು ಅಂತ ಹೇಳಿದ್ರೆ 11 ರೂಪಾಯಿ ಕಮ್ಮಿ ಸಿಗೋದಿಲ್ಲ. ಕರೆಕ್ಟ್. ಎಲ್ಲೋ ಅಲ್ಲೇ ಪಕ್ಕದಲ್ಲೇ ನಮ್ಗೆ ಇಟ್ಟಿಗೆಗಳು ಪಕ್ಕದಲ್ಲೇ ಇದೆ ಅಂದ್ರೆ ಒಂದು 50 ಪೈಸೆ ಕಮ್ಮಿ ಸಿಗ್ಬೋದು, ನಮ್ಗೆ 10 ರೂಪಾಯಿಗೆ ಸಿಗ್ಬೋದು. ಸೊ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಅದೆಲ್ಲ ಇದ್ದಾಗ ಯಾಕಂದ್ರೆ ಲೋಡಿಂಗ್ ಎಲ್ಲ ಸೇಮ್ ಇರುತ್ತದೆ ಅಂತ ಹೇಳ್ಬಿಟ್ಟು ನಮಗೆ 10-11 ರೂಪಾಯಿ ಕಂಪಲ್ಸರಿ ಇರುತ್ತೆ. ಮತ್ತು ಫ್ಲೈ ಆಶ್ ಹೋದ್ವಿ ಅಂದ್ರೆ ಒಂದು 3-4 ರೂಪಾಯಿ ಸೇವ್ ಮಾಡ್ಬೋದು ಸರ್ ಅದರಿಂದ. ಆಮೇಲೆ ಸ್ಟ್ರೆಂತ್ನಿಂಗ್ ವೈಸು ಸೇಮ್ ಬಂದಿರುತ್ತೆ. ಸೊ ಅದು ಇವಾಗ ಮಾಮೂಲಿ ಇಟ್ಟಿಗೆ ಟೇಬಲ್ ಮೌಂಟ್ ವೈರ್ ಕಟ್ ಇಟ್ಟಿಗೆ ಏನು ಸ್ಟ್ರೆಂತ್ ಕೊಡುತ್ತಲ್ಲ ಅದೇ ಸ್ಟ್ರೆಂತ್ ಇದು ಕೊಡುತ್ತೆ. ಅರ್ಧ ರೇಟಲ್ಲಿ ಸಿಕ್ಬಿಡ್ತು ನಮ್ಗೆ ಆಲ್ಮೋಸ್ಟ್. ಹೌದು ಸರ್, ಒಂದು 60% ಅಲ್ಲಿ ಇಟ್ಟಿಗೆ ಬಂದಂಗೆ ಆಗೋದು. ಅದನ್ನ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಸೇವಿಂಗ್ಸ್ ಆಗುತ್ತೆ. ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಮಲ್ಟಿ ಸ್ಟೋರಿ ಎಲ್ಲ ಕಟ್ಕೊಂಡು ಸರ್ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಈಗ ಫ್ರೇಮ್ ಸ್ಟ್ರಕ್ಚರ್ ಆಗಿರ್ತೀವಿ. ಹೌದು, ನಮ್ಗೆ ಏನಿರಲ್ಲ ಸರ್, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸರ್ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಈಸ್ ನಾವು ಡೂಪ್ಲೆಕ್ಸ್ ಮನೆ ಅಂತ ಮಾಡ್ತೀವಿ. ಡೂಪ್ಲೆಕ್ಸ್ ಮನೆ ಮಾಡಬೇಕಾದ್ರೆ ಎಲ್ಲರಿಗೂ ಅದೊಂದು ಸ್ಟೇರ್ ಕೇಸ್ದು ಒಂದು ಮೋಟಿವೇಶನ್ ಇರುತ್ತೆ. ಅವರು ಕ್ಲೈಂಟ್ ಮಂಡಲ್ ಇಲ್ಲ ಅಂದ್ರೂ ನಮ್ಮ ಮೇಸ್ತ್ರಿಗಳಾಗಲಿ ನಾವು ಕಂಪ್ನಿಯವರು ನಾವು ಮಾಡಿದ್ರೆ ನಮ್ಮ ಇಂಜಿನಿಯರ್ಸ್ ಆಗಲಿ ಯಾರೋ ಒಂದು ಐಡಿಯಾ ಕೊಟ್ಬಿಡ್ತಾರೆ. ಇಲ್ಲ ಅವ್ರು ಯಾವುದೋ ಒಂದು ವಿಡಿಯೋ ನೋಡ್ಕೊಂಬಿಟ್ಟು ಇಲ್ಲ ನನಗೆ ಫೋಲ್ಡೆಡ್ ಸ್ಟೆಪ್ಸು ಚೈನ್ ಲಿಂಕ್ ಸ್ಟೆಪ್ಸು ಮಾಡಿದ್ರೆ ಚೆನ್ನಾಗಿರುತ್ತೆ. ಚೈನ್ ಲಿಂಕ್ ಹೌದು, ಅದನ್ನೇ ಫೋಲ್ಡೆಡ್ ಅಂತ ಅನ್ನೋದು ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು. ಚೈನ್ ಲಿಂಕ್ ಸ್ಟೆಪ್ಸ್ ಮಾಡೋದು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಏನೋ ಸ್ಲ್ಯಾಂಟ್ ಆಗಿರೋಂಥದ್ದು ಮತ್ತು ರೈಸರ್ ಓಪನ್ ಆಗಿರೋ ಥರದ್ದು ಈ ಥರ ಸ್ಟೆಪ್ಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ಗೆ ಹೋಗ್ಬಿಡ್ತೀವಿ. ಸೊ ಅದನ್ನು ಕೂಡ ಏನಂತಂದರೆ ಸರ್ ಇವಾಗ ನಮಗೆ ಅದು ಕಾಣಿಸೋದು ಜಸ್ಟ್ ಒಂದು ಎಕ್ಸಾಂಪಲ್ ಚೈನ್ ಲಿಂಕ್ ಸ್ಟೆಪ್ಸೇ ತೊಗೊಳ್ಳೋಣ ಸರ್. ಅದು ನಮಗೆ ಎಲ್ಲಿ ನಮಗೆ ಕಾಣುತ್ತೋ ಅಲ್ಲಿ ಮಾತ್ರ ಡಿಸೈನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ
ಸೊ ಎಲ್ಲಿ ನಮಗೆ ಫಸ್ಟ್ ಫ್ಲೈಟಲ್ಲಿ ಚಿಕ್ಕದು ಒಂದು 3 ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಏನು ಫ್ಲೈಟ್ ಇರುತ್ತಲ್ಲ ಅದಕ್ಕೊಂದಕ್ಕೆ ಮತ್ತು ಅದ್ರ ನೆಕ್ಸ್ಟಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದ್ರ ಮೇಲ್ಗಡೆ ಫ್ಲೋರ್ದೆಲ್ಲನೂ ಕೂಡ ನಾವು ಇನ್ನೂ 2-3 ಫ್ಲೋರ್ ಹೋಗಿರ್ತೀವಿ. ಎಲ್ಲ ಕಡೆ ಚೈನ್ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಬೇಕಾಗಿಲ್ಲ ಅಂತೀರಾ? ಬೇಕಾಗಿಲ್ಲ. ಯಾಕಂದರೆ ಸೊ ಎಲ್ಲ ಕಡೆನೂ ನಮಗೇನು ಅದೇನು ಬಜೆಟ್ ಫ್ರೆಂಡ್ಲಿ ಅಂತಂತ ಹೋಗ್ಬೇಕಾದ್ರೆ ನಮ್ಗೆ ಅದೇನು ಅಂತ ಏನು ಹೈಲೈಟ್ ಅಂತಂತ ಏನು ಅನ್ಸಲ್ಲ. ಇದೆಷ್ಟು ಕಾಸ್ಟ್ ಆಗುತ್ತೆ ಸರ್? ಇದಕ್ಕೆ ನಮಗೆ ಒಂದು ಸ್ಟೆಪ್ಗೆ ಮಿನಿಮಮ್ ಮೇಸ್ತ್ರಿಗೇನೆ ಒಂದು 1000 ರೂಪಾಯಿ 1200 ರೂಪಾಯಿ ಬಿದ್ದುಬಿಡುತ್ತೆ ಸರ್. ಟೋಟಲ್ ಆಗಿ ಮಾಮೂಲಿ ಸ್ಟೆಪ್ಗೂ ಕಂಪೇರ್ ಮಾಡಿದಾಗ ಎಷ್ಟು ಎಕ್ಸ್ಟ್ರಾ ಖರ್ಚು ಮಾಡ್ಬೇಕಾಗುತ್ತೆ ಸರ್? ಇವಾಗ ನಾರ್ಮಲ್ ಸ್ಟೆಪ್ಗಾದ್ರೆ ಏನು ಎಕ್ಸ್ಟ್ರಾ ಕೊಡಂಗಿಲ್ಲ. ಏನು ಪ್ಯಾಕೇಜ್ ಅಲ್ಲಿ ಇರುತ್ತೋ ಇಲ್ಲಾಂತಾರೆ ಏನು ಮೇಸ್ತ್ರಿ ಕೇಳಿರ್ತಾರೋ ಆ ರೇಟ್ ಒಳಗಡೆ ಅವ್ರು ಮಾಡ್ಕೊಡ್ಬೇಕು. ಅದನ್ನ ಚೈನ್ ಅಂತ ಬಂದಾಗ ಚೈನ್ ಲಿಂಕ್ ಅಂತ ಕೇಳಿದಾಗ ಬರೀ ಲೇಬರ್ದೇ ಮಾಡ್ತಾರೆ ಅಂದ್ರೆ 1000 ರೂಪಾಯಿ 1100 ರೂಪಾಯಿ ತಗೊಂತಾರೆ ಅಡಿಷನಲಿ. ಇನ್ನು ಅದಕ್ಕೆ ಮೆಟೀರಿಯಲ್ ಕೂಡ ಸ್ವಲ್ಪ ಅಡಿಷನ್ಸ್ ಅದಿದೆ ಅಂತಂದ್ರೆ ಮಿನಿಮಮ್ ಒಂದು 1500-2000 ರುಪೀಸ್ ಗಂಟ ಹೋಗ್ಬಿಡುತ್ತೆ. 2000 ಅನ್ಕೋಬೇಡ, 2000 ಒಂದು ಸ್ಟೆಪ್ಪಿಗೆ 2000 ರೂಪಾಯಿ ಅಂತೂ ಎಕ್ಸ್ಟ್ರಾ. ನಮ್ಗೆ ಒಂದು ಫ್ಲೋರ್ಗೆ 21 ಸ್ಟೆಪ್ ಬರುತ್ತೆ. 21 ಸ್ಟೆಪ್ ಇಂಟು 2000 ಅಂದ್ರೆ ಒಂದು ಫ್ಲೋರ್ಗೆ 40,000 ಹೊರಟೈತಲ್ಲ ಸರ್? 40,000 ಹೊರಟಾಗುತ್ತೆ. ಸೊ ಅದನ್ನ ನಾವು ಸುಮ್ಮನೆ ಒಂದು ಏನೋ ಇಲ್ಲ ಎಲ್ಲರ ಮನೆಯಲ್ಲಿ ಐತೆ ಅಂತ ನಾವು ಸುಮ್ಮನೆ ಅನ್ನೆಸರಿ 3 ಫ್ಲೋರ್ಗೆ ಹೋದ್ರೆ 1.5 ಲಕ್ಷ ಆಗೋಯ್ತು ಸರ್. ಸೊ ಅದ್ರ ಬದಲಾಗಿ ಎಷ್ಟು ಒಂದು ಫ್ಲೈಟ್ ಮಾತ್ರ ಮಾಡ್ಕೊಂಡ್ರೆ 20,000 ಬರುತ್ತೆ ನಮಗೆ. 20,000 ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಸೇವ್ ಮಾಡೋದು, ಇನ್ನು 1 ಲಕ್ಷ ಸೇವ್ ಮಾಡ್ಬಿಡ್ಬೋದು. ಸೊ ಅದನ್ನ ಎಲ್ಲಿ ಎಷ್ಟು ಬೇಕಾಗಿರುತ್ತೆ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್. ಓಕೆ. ಚೈನ್ ಸ್ಟೆಪ್ ಅನ್ನೋದು ಲೈಕ್ ನೆಸೆಸಿಟಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನೀವು? ಆಮೇಲೆ ಎಲ್ಲಿ ನಮ್ಗೆ ವ್ಯೂ ಕಾಣುತ್ತೆ ಇದೆ, ನಮ್ಗೆ ಎದುರುಗಡೆ ಸುಮ್ಮನೆ ಫ್ಲಾಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಡಿಸೈನ್ ಆಗಿ ಕಾಣಿಸ್ಲಿ ಅಂತಂದ್ರೆ ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುತ್ತೆ ಸರ್. ಎಲ್ಲ ಕಡೆ ಮಾಡ್ಕೊಂಡು ಹೋಗೋ ಅವಶ್ಯಕತೆ. ಆಮೇಲೆ ಸರ್ ಇವಾಗ ನೆಕ್ಸ್ಟ್ ಪಾಯಿಂಟ್ ನಮ್ಗೆ ಏನಂತಂದ್ರೆ ನಮ್ಗೆ ಇವಾಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಎಲಿವೇಶನ್ ಎಲ್ಲ ಕರ್ವ್ ಡಿಸೈನ್ಸ್ ವಾಲ್ಸ್ನ ತಗೊಳ್ಳೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೋಡಿರ್ತೀವಿ ಇಷ್ಟ ಆಗಿರುತ್ತೆ ಕರ್ವ್ ಡಿಸೈನ್ಸು ಮತ್ತೆ ಸ್ಲೋಪ್ ಡಿಸೈನ್ಸು ಆ ಥರದ್ದು ಏನೋ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿ ಏನೇನು ಡಿಸೈನ್ಸ್ ಇದೆ, ಡಿಫ್ರೆಂಟ್ ಆಗಿ ಏನೇನು ಇದೆ ಅಂತ ಹೇಳಿದ್ರೆ ಅದು 100% ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಸ್ಟೇರ್ ಕೇಸ್ ಅನ್ನ ಗೋಲ ತಗೊಂತಾರೆ, ಸ್ಟೇರ್ ಕೇಸ್ ಫುಲ್ ರೌಂಡ್ ಡಿಸೈನ್ ತಗೊಂತಾರೆ. ಆ ಥರದ್ದೆಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ 200% ಕಾಸ್ಟ್ ಹೇಳ್ಕೊಂಡು ಹೋಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಅಷ್ಟೇ ಒಂದು ಎಕ್ಸಾಂಪಲ್ ಒಂದು ಸ್ಟೇರ್ ಕೇಸ್ ಹೆಂಗೆ ರೌಂಡ್ ಆಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅವ್ನು ಮೇಕಿಂಗ್ ಏನೇನು ಮಾಡ್ತಾನಲ್ಲ ಸರ್ ಅದೆಲ್ಲ ಅದು ಒಂದಕ್ಕೆ ಮುಗಿದೋಯ್ತು. ಸೊ ಅವಾಗ ಏನು ಮಾಡ್ತಾರೆ, ಅದು ಪ್ಲೈವುಡ್ ತಂದಿರೋದು ಮೇಕಿಂಗ್ ಮಾಡಿರೋದು ಪ್ರತಿಯೊಂದನ್ನು ಕೂಡ ನಮ್ಮ ತಲೆ ಮೇಲೆಗೆ ಹಾಕ್ತಾರೆ. ಆಮೇಲೆ ಅದೆಲ್ಲ ಡಿಸೈನಿಂಗು ಕೂಡ ಫಿನಿಶಿಂಗು ಕೂಡ ಏನು ಮೇಸ್ತ್ರಿ ಫಿನಿಶ್ ಕೊಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಟೈಮ್ ತಗೊಳುತ್ತೆ. ಮತ್ತು ನಾವು ಆ ಡಿಸೈನ್ ಕೊಟ್ಟಿದ್ದೀವಿ ಅಂತಂದ್ರೆ ಅದಕ್ಕೆ ಪರ್ಫೆಕ್ಟ್ ಫಿನಿಶಿಂಗ್ ಬರಲಿ ಅಂತ ಹೇಳ್ಬಿಟ್ಟು ನಾವು 2-3 ಸತಿ ಕರೆಕ್ಷನ್ ಮಾಡಿ ಮಾಡಿಸ್ಬೇಕಾಗೈತೆ. ಸೊ ಅದೇ ಥರ ಎಲಿವೇಶನಲ್ಲೂ ಕರ್ವ್ ಡಿಸೈನ್ಸ್ ಎಲ್ಲ ಇದೆ ಅಂತಂತಂದ್ರೆ ಅದೆಲ್ಲ ಕಟ್ಟಬೇಕಾದ್ರೆ ತುಂಬ ಸ್ಕಿಲ್ಡೇ ಕಟ್ಟಬೇಕಾಗುತ್ತೆ. ಆಮೇಲೆ ತುಂಬ ಟೈಮ್ ತಗೊಳುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಕಾಸ್ಟು ಜಾಸ್ತಿ ಹೋಗುತ್ತೆ ಸರ್. ಸೊ ನಾವು ಬಜೆಟ್ ಫ್ರೆಂಡ್ಲಿ ಅಂತ ಆಮೇಲೆ ನಮ್ಗೆ ಇನ್ನೂ ಆರ್ಡ್ ಸೈಟ್ಗಳಿರುತ್ತೆ. ಆರ್ಡ್ ಸೈಟ್ಗಳಿದ್ದಾಗೂ ನಾವು ಏನಂತಂತಂದರೆ ನಾವು ಹಂಗಂತ ಆರ್ಡರ್ ಥರನೇ ಕಟ್ಕೊಂಡು ಹೋಗೋ ಬದಲಾಗಿ ನಾವೇನಂದರೆ ಒಂದು ಸ್ಕ್ವೇರ್ ಆಗಿ ಕಟ್ಕೊತೀವಿ, ಇಲ್ಲ ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಮನೆ ಕಟ್ತೀವಿ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ, ವರ್ಕು ಸ್ಪೀಡಪ್ ಆಗುತ್ತೆ. ಸೊ ಯಾವಾಗಲೂ ಏನಂದರೆ ಸರ್ ನಮಗೆ ಟೈಮ್ ಜಾಸ್ತಿ ಹೋದಷ್ಟು ಏನಾಗುತ್ತೆ ಅಲ್ಲಿ ನಮಗೆ ಏನೋ ಅಮೌಂಟು ಹೋಗ್ತಾ ಇರುತ್ತೆ. ಸೊ ಅದ್ರ ಇಟ್ಸ್ ಅ ವೇಸ್ಟ್ ಆಫ್ ಟೈಮು ಈಸ್ ಈಕ್ವಲ್ ಟು ವೇಸ್ಟ್ ಆಫ್ ಮನಿ ಅಂತ ಹೇಳ್ಬೋದು ಸರ್. ಆಮೇಲೆ ಇದ್ರನ್ನ ಏನೋ ಯಾವುದೇ ಕಾರಣಕ್ಕೂ ನಾವು ಹಂಗಂತ ಕರು ಡಿಸೈನ್ಸ್ ಎಲ್ಲ ಮಾಡಬಾರ್ದು ಅಂತಂತಲ್ಲ, ಡಿಫ್ರೆಂಟಾಗಿ ನಾವು ಬೇಕು ಅಂತಂದಾಗ ಮಾಡ್ಬೋದು. ಸೊ ನಾವು ಬಜೆಟ್ ಫ್ರೆಂಡ್ಲಿನಲ್ಲಿ ಮಾಡ್ತೀವಿ ಅಂತಂದರೆ ಈಸಿ ಮೆಥಡ್ಸ್ ಇರಬೇಕು, ರೆಗ್ಯುಲರ್ ಮಾಡಂಗೆ ಇರಬೇಕು. ಸ್ಕ್ವೇರ್ ಆಗಿದ್ದರೆ ಮತ್ತು ಬಾಕ್ಸ್ ಥರ ಇತ್ತು ಅಂತ ಹೇಳೋದು ಅದು ಪಟ ಅಂತ ಕೆಲಸ ಆಗುತ್ತೆ. ಅದು ಜಾಸ್ತಿ ಬರೀ ಪ್ರೊಜೆಕ್ಷನ್ಸ್ ತೊಗೊಳ್ಳೋದು ಎಲಿವೇಷನಲ್ಲಿ, ಮತ್ತು ಏನು ಚಾಲೆಂಜಿಂಗ್ ಡಿಸೈನ್ಸ್ನ ಮಾಡಿಸೋದು ಆ ಥರದನ್ನೆಲ್ಲ ಮಾಡೋದು. ಆಮೇಲೆ ಮೇಲ್ಗಡೆ ಬರೀ ಪರ್ಗೋಲಾಗ ಅಂತ ಹೇಳ್ಬಿಟ್ಟು ಕಾಂಕ್ರೀಟಲ್ಲಿ ಪರ್ಗೋಲ ಮಾಡಿಸೋದು. ಸೊ ಇದೆಲ್ಲನೂ ಏನಂತಂದರೆ ನಮಗೆ ಕಾಸ್ಟ್ ಜಾಸ್ತಿ ಹೇಳ್ಕೊಂಡು ಅದೆಲ್ಲ ಏನು ನೆಸಿಟಿ ಇರೋಲ್ಲ. ಆಮೇಲೆ ನಮ್ಗೆ ಇವಾಗ ಇರೋದೊಂದು ಚಿಕ್ಕದೊಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೋಗಿ ಒಂದು 3-4 ಜನ ಇರ್ತೀವಿ. ಸೊ ರೂಮ್ಗಳದೇ ಎಲ್ಲ ತುಂಬ ಇದಾಗಿರುತ್ತೆ. ಅದ್ರ ಜೊತೆಯಲ್ಲಿ ಟೆರೆಸ್ ಗಾರ್ಡನಿಂಗ್ ಅವಾಗೇ ಮಾಡಿಬಿಡೋದು. ಯಾಕಂದರೆ ಯೂಶ್ವಲಿ ಸರ್ ಮನೆಗೆ ಅಂತಂತಂದಾಗ ನಮಗೆ ಒಂದು ಬಜೆಟ್ ನೋಡ್ಕೊಂಡೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಅದನ್ನು ಅಲ್ಲಿ ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡ್ರೆ ಒಳ್ಳೇದು. ಕೆಲವೊಬ್ರು ಈಗ ವಾಸ್ಕಲ್ ಫ್ರಂಟ್ ಡೋರನ್ನು ಕೂಡ ಗೋಲ ಮಾಡಿಬಿಡ್ತಾರೆ. ಹೌದು ಸರ್, ರೌಂಡ್ ಡಿಸೈನ್ಸ್ ಮಾಡಿಬಿಡ್ತಾರೆ. ಆಮೇಲೆ ವಿಂಡೋಗಳೆಲ್ಲ ರೌಂಡ್ ಡಿಸೈನ್ ಮಾಡೋದು, ಅವೆಲ್ಲ ಏನಾಗುತ್ತೆ ಅಂತಂದ್ರೆ ಅವೆಲ್ಲ ಕಾಸ್ಟ್ ಜಾಸ್ತಿ ಹೇಳ್ಕೊಂಡ್ಬಿಡುತ್ತೆ. ಹೌದು, ಸ್ಕ್ವೇರ್ ಡಿಸೈನ್ ಬಿಟ್ಟು ರೌಂಡ್ ಹೋಗ್ತೀವಿ, ಇಲ್ಲ ಕರ್ವ್ ಡಿಸೈನ್, ಈಗ ಬಾಲ್ಕನಿಗಳೆಲ್ಲ ಕರ್ವ್ ಡಿಸೈನ್ ಮಾಡಿರ್ತಾರೆ, ಆ ಥರದ್ದೆಲ್ಲ ಹೋಗ್ತೀವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ. ಆಮೇಲೆ ರೈಲಿಂಗ್ಸು ಕೂಡ ಅಷ್ಟೇ.
ಅದನ್ನು ಗೋಲ ತಗೊಬೇಕಾಗುತ್ತೆ, ಅದು ಕೂಡ ಕಾಸ್ಟ್ ಜಾಸ್ತಿ. ಅವಾಯ್ಡ್ ಮಾಡೋದು ಬೆಸ್ಟ್ ಅಂತೀರಾ? ಅವಾಯ್ಡ್ ಮಾಡೋದು ಬೆಸ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಇದೊಂದು ವೆರಿ ಕ್ರೂಷಿಯಲ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನಾವು ಮನೆ ಕಟ್ತಾ ಇರ್ತೀವಿ, ಮನೆ ಕಟ್ಟಬೇಕಾದ್ರೆ ಅನ್ನೆಸೆಸರಿ ಸುಮ್ಮನೆ ಯಾವುದೋ ಒಂದು ಸಣ್ಣ ಸಣ್ಣ ಡಿಸ್ಕಷನ್ ಕೆಲಸ ನಿಲ್ಲಿಸ್ಬಿಡೋದು. ಇವಾಗ ಏನೋ ಮೇಸ್ತ್ರಿ ಏನೋ ನನ್ನ ಮಾತು ಕೇಳಿ ಅಂದ್ರೆ ನೀನು ಫಸ್ಟ್ ಕೆಲಸ ನಿಲ್ಸು ಅಂತಂತ ಹೇಳೋದು, ಇಲ್ಲ ಕಂಪ್ನಿಯವ್ರಿಗೆ ಕೆಲಸ ನಿಲ್ಸಿ ನೀವು ಅಂತಂತ ಹೇಳೋದು. ಇವಾಗ ಏನೋ ಆಮೇಲೆ ಇವಾಗ ಇನ್ನೂ ನಾನು ಬರೋಕ್ಕೆ ಒಂದು ವಾರ ಆಗುತ್ತೆ, ಒಂದು ವಾರ ಬಿಟ್ಕೊಂಡು ಮಾಡೋಣ ಅಂತ ಅನ್ನೋದು. ಇಲ್ಲ ಅಂತಂದ್ರೆ ಇವಾಗ ಏನೋ ಒಂದು ಆಷಾಢ ಇದೆ ಮೋಲ್ಡ್ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕಂತ ಒಂದು 15 ದಿವಸ ತಿಂಗಳಿಗೆ ಮೋಲ್ಡೇ ಸ್ಟಾಪ್ ಒಂದು ಆ ಥರದ್ದು ಏನಾಗುತ್ತೆ ಅಂತಂದ್ರೆ ಆಮೇಲೆ ವಾಸ್ಕಲ್ಗೆ ಅಂತ ಹೇಳ್ಬಿಟ್ಟು ತುಂಬ ದಿನ ನಿಲ್ಸ್ಕೊಂಡು ನಿಂತ್ಕೊಳ್ಳೋದು. ಇವಾಗ ಆಲ್ಟರ್ನೇಟ್ ವರ್ಕ್ ಇದ್ರೆ ಪರವಾಗಿಲ್ಲ. ಸೊ ಏನೂ ಇಲ್ಲ, ಅದೇ ಅದು ಮಾಡಲೇಬೇಕು ಅಂತಂತಿದ್ದಾಗ ನಾವು ಅಂಥದ್ದನ್ನೆಲ್ಲ ವೆಯ್ಟ್ ಮಾಡೋಷ್ಟೇನು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮಗೆ ವೇಸ್ಟ್ 1 ಮಂತ್ ವೇಸ್ಟ್ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಕಂಪ್ನಿಯವ್ರು, ನಾವೇ ತೊಗೊಳ್ಳಿ ಅಲ್ಲಿಂದ ಎಲ್ಲ ಲೇಬರ್ನೇ ಶಿಫ್ಟ್ ಮಾಡ್ತೀವಿ. ಅವ್ರು ಹೇಳಿದ ತಕ್ಷಣ ಮತ್ತೆ ವಾಪಸ್ ತಂದು ಹಾಕೋಕ್ಕಾಗಲ್ಲ. ಮತ್ತೆ ಅವ್ರಿಗೆ ಇವತ್ತು ಮಾಡ್ರಿ ಅಂದ್ರೆ ಅವತ್ತಿಂದ ಮತ್ತೆ 15 ದಿವಸ ಬೇಕಲ್ಲಿ ರಿಲೋಡ್ ಆಗೋಕ್ಕೆ. ಅವರೆಲ್ಲ ತಂದು ಮತ್ತೆ ಅದೇ ರಿದಮ್ಗೆ ಟೀಮ್ ಸೆಟ್ ಆಗೋತ್ತಿಗೆ. ಸೊ ಅಲ್ಲಿ ನಮ್ಗೆ 1.5 ತಿಂಗಳು ಹೊರಟೋಗ್ಬಿಡುತ್ತೆ. ಸೊ ಅನ್ನೆಸೆಸರಿ ಅದು ಓನರ್ಗೂ ಲಾಸು, ಕಂಪ್ನಿಗೂ ಲಾಸು, ಮತ್ತೆ ಇಲ್ಲ ಓನರ್ಗೂ ಲಾಸು, ಮತ್ತೆ ಕಾಂಟ್ರಾಕ್ಟರ್ಗೂ ಕೂಡ. ಸೊ ವೇಸ್ಟ್ ಆಫ್ ಟೈಮ್ ಇಸ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ ನೀವು. ಏನಂದ್ರೆ ಒಂದು ಪೂಜೆ ಮಾಡ್ಬೇಕಾದ್ರೆ ನೋಡ್ಕೊಂಡೆ ಸ್ಟಾರ್ಟ್ ಮಾಡಿರ್ತೀವಿ, ಅದೆಲ್ಲ ಏನು ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇರಲ್ಲ. ಏನೋ ಇವಾಗ ನಾಳೆ ನಾಡಿದ್ದು ಮುಗೀತಾ ಇದೆ, ಅದ್ರ 2-3 ದಿನ ಒಂದು ವಾರದೊಳಗಡೆ ಸ್ವಲ್ಪ ಸ್ಕಿಪ್ ಮಾಡ್ಕೊಂತೀವಿ ಅಂತಂತಂದರೆ ಅದಕ್ಕೆ ಅಗೇನ್ ಆಲ್ಟರ್ನೇಟ್ ವರ್ಕ್ಸ್ ಏನೇನಿದೆ ಅಂತ ಹೇಳಿದ್ರೆ ಆವಾಗ ಮಾಡ್ಕೊಂಡ್ರೆ ನಡೆಯುತ್ತೆ. ಯಾಕಂದರೆ ಸರ್ ನಮ್ದು ಯಾವಾಗಲೂ ಪ್ರಾಜೆಕ್ಟ್ ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಮುಗಿಸ್ಬಿಡ್ಬೇಕು. ಸೊ ಯಾವಾಗಲೂ ನಾವು 1 ವರ್ಷ ಅಂದ್ಕೊಂಡು ಅದನ್ನೇನನ್ನ ನಾವು ಇದನ್ನೆಲ್ಲ ನಾವು ನೋಡ್ಕೊಂಡು ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ, ನಾವು ತುಂಬ ಕ್ಯೂರಿಂಗ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ನಾವೇನಾದರೂ 6 ತಿಂಗಳು ಮುಂದಕ್ಕೆ ಕಳ್ಕೊಂಡೋದ್ವಿ ಅಂತಂತಂದರೆ ಮಿನಿಮಮ್ ನಮಗೆ 6 ಲಕ್ಷ ರೂಪಾಯಿ ಲಾಸ್ ಅಂತಂತಂದ್ರೆ 6 ಲಕ್ಷ ರೂಪಾಯಿ ಲಾಸ್ ಆಗ್ಬಿಡುತ್ತೆ ಓನರ್ಗೆ ಸರ್. ಡೈರೆಕ್ಟ್ ಓನರ್ಗೆ, ಕಂಪನಿಗೂ ಕೂಡ ಲಾಸು, ಕಾಂಟ್ರಾಕ್ಟರ್ಗೂ ಕೂಡ ಲಾಸು. ಸೊ ಅದು ಅವ್ರದನ್ನ ಬಿಟ್ಟು ಡೈರೆಕ್ಟಾಗಿ ಸ್ಟ್ರೇಟ್ ಆಗಿ ಓನರ್ಗೆ 6 ಲಕ್ಷ ರೂಪಾಯಿ ಲಾಸ್ ಅಂತ ಆಗ್ಬಿಡುತ್ತೆ ಅಂತ. ಯಾಕಂದರೆ ಅಲ್ಲಿ ಇವಾಗ ಯಾವಾಗಲೂ ಬೆಂಗಳೂರಲ್ಲಿ ಮನೆ ಕಟ್ಟೋದಂದ್ರೆ ಹೆಂಗಿರುತ್ತೆ ಅಂದ್ರೆ ಸರ್, ಯಾವಾಗಲೂ ಅಲ್ಲೆಲ್ಲ ರೆಂಟೆಡಲ್ಲಿ ಇರ್ತೀವಿ, ಇಲ್ಲಾಂದರೆ ಯಾವುದೋ ಒಂದು ಲೀಸಲ್ಲಿ ಇರ್ತೀವಿ. ಸೊ ಆಮೇಲೆ ಇಲ್ಲಿಗೆ ಲೋನ್ ಹಾಕ್ಸ್ಕೊಂಡಿರ್ತೀವಿ. ಸೊ ಅಲ್ಲಿಂದ ಇಲ್ಲಿಗೆ ಓವರ್ಫ್ಲೋ ಆಗ್ತಾ ಇರುತ್ತೆ. ಸೊ ನಮಗೆ ಫಸ್ಟ್ ಟೈಮಲ್ಲಿ ಏನಿರುತ್ತೆ ಬರೀ ರೆಂಟ್ ಮಾತ್ರ ಹೋಗ್ತಾ ಇರುತ್ತೆ, EMI ಹೋಗ್ತಾ ಇರುತ್ತೆ, ಎರಡು ಹೋಗ್ತಾ ಇರುತ್ತೆ. ಅದೇ ನಾವು ಅನ್ಕೊಂಡಿದ್ದ ಟೈಮಲ್ಲಿ ಪ್ರಾಪರ್ ಟೈಮಲ್ಲಿ 12 ತಿಂಗಳಂದ್ರೆ 12 ತಿಂಗಳಲ್ಲಿ ನಾವು ಮುಗಿಸ್ಕೊಂಡ್ಬಿಟ್ಟು ಶಿಫ್ಟ್ ಆದ್ವಿ ಅಂತಂತಂದರೆ EMI ಮತ್ತು ರೆಂಟ್ ಎರಡರ ಬದಲಾಗಿ EMI ಮಾತ್ರನೇ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರೆ ಆಮೇಲೆ ನಮಗೆ ರೆಂಟಲ್ ಯೂನಿಟ್ಸ್ ಮಾಡ್ತಾ ಇರ್ತೀವಿ. ಸೊ ಅದು ಯಾವಾಗಲೂ ಯಾರ ಹತ್ರ 1 ಕೋಟಿ ಜಾಬಲ್ಲಿ ಇಟ್ಕೊಂಡು ಯಾರು ಕಟ್ಟಲ್ಲ ಸರ್. ಯಾರೋ ಮಿನಿಮಮ್ 50% 70% ಲೋನ್ಗೆ ಹೋಗ್ತಾರೆ, 100%. ಸೊ ಅದನ್ನ ಬರ್ಡನ್ ಎಲ್ಲ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ಡಾಗಿ ಮಾಡಲಿಲ್ಲ ಅಂತಂತಂದರೆ ಅಲ್ಲೇ ನಾವು 10 ಲಕ್ಷ ಕಳ್ಕೊಂಡ್ಬಿಡ್ತೀವಿ ಸರ್. ಕರೆಕ್ಟಾಗಿ ಹೇಳಿದ್ರೆ ಓಕೆ. ಯಾಕಂದ್ರೆ ರೆಂಟಲ್ ಯೂನಿಟ್ಸ್ ನಾವು ಮಾಡಿರ್ತೀವಿ, ನಾವು ಟಕ್ ಅಂತ ನಾವು ಹ್ಯಾಂಡ್ ಓವರ್ ಕೊಟ್ಬಿಟ್ರೆ ಬಂದಲ್ಲಿ ಆಕ್ಯುಪೈ ಆಗ್ತಾರೆ, ಇಮಿಡಿಯೇಟಾಗಿ ರೆಂಟ್ ಸ್ಟಾರ್ಟ್ ಆಗುತ್ತೆ, ಅದು EMI ಕನ್ವರ್ಟ್ ಆಗೋಗ್ಬಿಡುತ್ತೆ. ಬೆಸ್ಟ್ ಅಲ್ಲ ಸರ್ ಅದು. ನಾವು ಸುಮ್ಮನೆ ನಾವು ಅನ್ನೆಸೆಸರಿ ನಾವು ಅದನ್ನ ನೋಡ್ತೀವಿ, ಇದನ್ನ ನೋಡ್ತೀವಿ, ನಾವು ಅದು ಮಾಡ್ಕೊಂಡ್ಮಾಡ್ತೀವಿ, ಇಲ್ಲ ಸುಮ್ಮನೆ ಒಂದು ಕಾಂಟ್ರಾಕ್ಟರ್ ಹತ್ರ ಕಿತ್ತಾಡ್ತೀವಿ. ಏನೋ ಒಂದು ಇವಾಗ ಡಿಸಿಷನ್ ಮಾಡ್ತಾ ಇರ್ತೀವಿ ಅಂದರೆ ಯಾವಾಗಲೂ ಓನರು ನಾವು ಅಪ್ಪರ್ ಹ್ಯಾಂಡಲ್ಲೇ ಇರಬೇಕು. ಒಂದು 50,000 ಹೋಗ್ಲಿ ಪಟ ಅಂತ ಮಾಡೋ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಕು. ಒಂದು 20,000 ಎಕ್ಸ್ಟ್ರಾ ಹೋಗ್ತಾ ಇದೆ ಅಂತಂದ್ರೆ ತೊಗೊಂಡು ಮಾಡಪ್ಪ ಪಟ ಅಂತಂದು ಕೆಲಸ ಮುಗಿಸು, ಈ ಟೈಮಲ್ಲಿ ಮುಗಿಸು ನನಗೆ ಅಂತಂತ ಹೇಳ್ಬಿಟ್ಟು ಫಾಸ್ಟ್ ಪ್ರೋಗ್ರೆಸ್ಸಲ್ಲಿ ಇರಬೇಕು. ಸೊ ನಾವು ಏನು ಮಾಡ್ತೀವಿ ಅದಕ್ಕಂತಲೇ ಲೆಂತಿ ಡಿಸ್ಕಷನ್ಸ್ ಇಟ್ಕೊಂಡಿರ್ತೀವಿ. ಆಮೇಲೆ ಆ ಟೈಮಲ್ಲಿ ಅವ್ರಿಗೆ ತುಂಬ ಇದಾಗಿದ್ದ ತಕ್ಷಣ ಏನು ಮಾಡ್ತಾರೆ ಕಾಂಟ್ರಾಕ್ಟರ್ಗಳು, ಲೇಬರ್ ಕಾಂಟ್ರಾಕ್ಟರ್ಗಳಲ್ಲಿ ಇದ್ದವರೆಲ್ಲ ಈ ಓನರ್ದೇನಪ್ಪ ಬರೀ ಇದೆ ಕಿರಿಕಿರಿ ಅಂತ ಹೇಳ್ಬಿಟ್ಟು ಅವರೇ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಹಂಗಾದಾಗ ಏನಾಗುತ್ತೆ, ಸೊ ಅವ್ರು ನಮ್ಮ ಮೇಲೆ ಕಂಪ್ಲೇಂಟು, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಅನ್ನಂಗೆ ಏನಾಗ್ತಾ ಹೋಗ್ತೀವಿ. ಅದು ಎಂಡ್ ಡೇ ಬಂದು ನಮ್ಗೆ ಹೊಡ್ತಾ ಬೀಳುತ್ತೆ, ಅದು ನಮ್ಗೆ ಅರ್ಥ ಆಗಲ್ಲ. ನಮ್ಮ ಮೈಂಡಲ್ಲಿ ಏನಿರುತ್ತೆ ಕಾಂಟ್ರಾಕ್ಟರ್ಗೆ ಚೆನ್ನಾಗಿ ನಾನು ಬೆಂಡೆತ್ತಿದ್ದೀನಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಇಂಡೈರೆಕ್ಟ್ಲಿ ನಮಗೆ ಪೆಟ್ಟು ಬೀಳ್ತಾ ಇರುತ್ತೆ, ಪೆಟ್ಟು ಬಿದ್ದಿರುತ್ತೆ. ಓಕೆ. ಸೊ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾವೇನು ಅಗ್ರಿಮೆಂಟಲ್ಲಿ ಟೈಮ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಅದಕ್ಕೆ ಮುಗಿಸ್ಕೊಂಡು ಫಟಾಫಟ್ ಅಂತಂತ ಎವ್ರಿ ಡೇ ಆಕ್ಟಿವ್ ಆಗಿ ಕೆಲಸ ನಡೀತಾ ಇರುತ್ತೆ. ಆ ಥರದ್ದು ನಾವು ಅನ್ನೆಸೆಸರಿ ಎಲ್ಲ ಒಂದು ಸಾವಾಯ್ತು, ಎಲ್ಲ ದೂರದ ರಿಲೇಟಿವ್ ಸಾವಾಯ್ತು, ಕೆಲಸ ನಿಲ್ಲಿಸ್ಬಿಡೋದು, ಏನೋ ಪೂಜೆ ಇದೆ ನಿಲ್ಲಿಸ್ಬಿಡೋದು, ಅಮಾವಾಸ್ಯೆ ದಿನ ವರ್ಕ್ ಮಾಡಂಗಿಲ್ಲ ಅಂತ ಅನ್ನೋದು ಅವೆಲ್ಲ ಏನು ಮಾಡಬಾರ್ದು ಸರ್. ಯಾಕಂದ್ರೆ ಇವಾಗ ತುಂಬಾ ಕ್ರೂಷಿಯಲ್ ಟೈಮ್ಸ್. ಏನಂತಂದ್ರೆ ನಾವು ಆಮೇಲೆ ಜಾಸ್ತಿ ದಿನ ಹೇಳ್ಕೊಂಡೋದಷ್ಟು ನಮಗೆ ತಲೆನೋವುದಿಲ್ಲ. ಸೊ ಅದು ಫಾಸ್ಟ್ ಪ್ರೋಗ್ರೆಸ್ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಸರ್, ಇವಾಗ ಯಾರ್ದೋ ಒಂದು ಸಾವಾಯ್ತು ಅಂದಕ್ಕೆ ಇನ್ನೊಂದು ಸೇವಿಂಗ್ಸ್ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂತಂದ್ರೆ ಅದಕ್ಕೆ ಅಂತ ಒಂದು ಸಪ್ರೇಟ್ ವಾಶ್ರೂಮ್ ಬೇಕು ನಮಗೆ. ಸಾವಿಂದ ಬಂದಾಗ ನಾವು ಸೀದಾ ಮನೆ ಒಳಗೆ ಹೋಗ್ಬಾರ್ದು ಅಂತಂತ ಹೇಳ್ಬಿಟ್ಟು ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ವಾಶ್ರೂಮ್ನ ಬಿಲ್ಡ್ ಮಾಡಬೇಕು.
ಸೊ ಅದು ಯಾವಾಗ ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸತಿ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆಂತ ಒಂದು ವಾಶ್ರೂಮ್ ಮಾಡಬೇಕು, ಅದಕ್ಕೆಂತ ಒಂದು ಸಪ್ರೇಟ್ ಪ್ರಿಯಾರಿಟಿ ಕೊಡ್ಬೇಕಂತ ಅನ್ನೋದೆಲ್ಲ ಏನಿಲ್ಲ, ಸುಮ್ಮನೆ ಅಲ್ವಾ ಸರ್? ಅದೆಲ್ಲ ವೇಸ್ಟ್ ಸರ್. ಯಾಕಂದ್ರೆ ಒಂದಿನ ಬೇಕಾದ್ರೆ ಮನೆನೇ ಕ್ಲೀನ್ ಮಾಡ್ಬಿಡೋಣ ಆ ಥರ ವರ್ಷಕ್ಕೊಂದ್ಸತಿ ಅಂತಂದ್ರೆ, ಇವತ್ತು ಹೋಗಿ ಬಂದಿದ್ದೀವಪ್ಪ ಮನೆ ಒಳಗಡೆ ಹೋಗಿದ್ದೀವಿ ಅಂದರೆ ಮನೆ ಕ್ಲೀನ್ ಮಾಡಿದ್ರೆ ಆಗೋಯ್ತು ಒಂದು ದಿನದ ಕೆಲಸ. ಅದಕ್ಕಂತಂತ ಹೇಳ್ಬಿಟ್ಟು ನಾವು ಮತ್ತೆ ಒಂದು ಬಾತ್ರೂಮ್ ಮಾಡ್ಬೇಕಂದ್ರೆ 60-70 ಸಾವಿರ. ನೀವು ಏನೋ ಅವನು ಪ್ಲಂಬರ್ಗೆಲ್ಲ ಪೈಪ್ಗಳೆಲ್ಲ ಹಾಕ್ಬೇಕು, ಇನ್ಲೆಟ್ ಔಟ್ಲೆಟ್ ಮತ್ತು ಟೈಲ್ಸು ಕಮೋಡ್ ಕೂರಿಸ್ಬೇಕು, ಪ್ರತಿಯೊಂದನ್ನು ಮಾಡ್ಬೇಕಂದ್ರೆ ಆಮೇಲೆ ಅದು ಸುಮ್ಮನೆ ಅನ್ನೆಸೆಸರಿ ಕ್ಲೀನ್ ಇರಲ್ಲ. ಅದು ಯಾಕಂದ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಯೂಸೇ ಮಾಡ್ದಂಗೆ ಅದು ರಸ್ಟ್ ಹಿಡ್ದಂಗೆ ಆಗಿರುತ್ತೆ. ಮತ್ತು ಅದಕ್ಕೂ ಕೂಡ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು, ಅವಾಗ ಟ್ಯಾಪ್ಗಳೆಲ್ಲ ರಿಪ್ಲೇಸ್ ಮಾಡ್ತಾ ಇರಬೇಕು. ಅದೆಲ್ಲ ಸುಮ್ಮನೆ ಅನ್ನೆಸೆಸರಿ ಬರ್ಡನ್ ಮಾಡ್ತಾರೆ, ಬೇಕಾಗೇ ಇಲ್ವಲ್ಲ ಸರ್ ಅದು. ಸೊ ಆ ಥರದ್ದು ಕೂಡ ಸೇವಿಂಗ್ಸ್ ಅಂತ ಸರ್. ನೆಕ್ಸ್ಟ್ ಬಂದರೆ ನಮಗೆ ಎಲಿವೇಶನ್ ಅಂತಂತ ಹೇಳ್ಬೋದು ಸರ್. ಎಲಿವೇಶನ್ ಅಲ್ಲೂ ಕೂಡ ನಮಗೆ ಫಂಡರ್ ಮ್ಯಾಕ್ಸ್ ಇಂಟಿಗ್ರೇಟ್ ಮಾಡ್ತೀವಿ, ಟೆಕ್ಸ್ಚರ್ ಪೇಂಟ್ ಇಂಟಿಗ್ರೇಟ್ ಮಾಡ್ತೀವಿ, ನ್ಯಾಚುರಲ್ ಸ್ಟೈನಿಂಗ್, ನ್ಯಾಚುರಲ್ ಕ್ಲಾಡಿಂಗ್ ಇಂಟಿಗ್ರೇಟ್ ಮಾಡ್ತೀವಿ. ಎಲ್ಲ ತುಂಬ ಲಕ್ಸುರಿ ಎಲಿವೇಶನ್ ಮಾಡ್ತೀವಿ ಅಂತ ಹೋದ್ವಿ ಅಂತಂದ್ರೆ ಡೆಫಿನೆಟ್ ಆಗಿ ನಮಗೆ 3-4 ಲಕ್ಷ ಖರ್ಚು ಬಂದ್ಬಿಡುತ್ತೆ. ಸೊ 100% ಬಂದೇ ಬರುತ್ತೆ. 3-4 ಲಕ್ಷ. 3-4 ಲಕ್ಷ. ಸರ್ ಇವೆಲ್ಲ ಖರ್ಚು ಬೇಡ, ಬಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಸರ್ ನಾವು ಮ್ಯಾಕ್ಸಿಮಮ್ ಸಿವಿಲ್ ಅಲ್ಲೇನೆ ಮಾಡಬೇಕು. ಸಿವಿಲ್ ಅಲ್ಲಿ ಪ್ರೊಜೆಕ್ಷನ್ಸ್ ಇರ್ಬೋದು, ಗ್ರೂ ಡಿಸೈನ್ಸ್ ಇರ್ಬೋದು. ಸೊ ಈ ತರದನ್ನ ಮಾಡ್ಕೊಂಡಾಗ ಬ್ಯಾಂಡ್ ತಗೊಳ್ಳೋಂಥದ್ದು ಈ ತರದ್ ಏನಂತಂದ್ರೆ ನಮಗೆ ತುಂಬಾ ಔಟ್ಲುಕ್ ಬರಲ್ಲ. ಬಟ್ ನಾವು ನಮ್ಮ ಮೈಂಡ್ ಸೆಟ್ ಬಜೆಟ್ ಫ್ರೆಂಡ್ಲಿ ಅಂತಂತಿದ್ದಾಗ ಅದ್ರಲ್ಲಿ ಹೆಂಗೆ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಸೊ ಸ್ಟೇಟ್ ಆಗಿ ನಾವು 4 ಲಕ್ಷ ಖರ್ಚು ಮಾಡೋ ಜಾಗಕ್ಕೆ 50,000 1 ಲಕ್ಷ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಅಲ್ಲೇ ಆರಾಮಾಗಿ ಅಮೌಂಟ್ ಮಾಡ್ಬೋದಲ್ವಾ ಸರ್? ಸೊ ಅದಕ್ಕೆ ಅನ್ನೆಸೆಸರಿ ತುಂಬಾ ಬಜೆಟ್ ಹಾಕಂತದ್ದು ಅವಶ್ಯಕತೆ ಇಲ್ಲ. ಕೆಲವೊಬ್ರು ನೋಡಿ ಅಲ್ಲೇ ಬಾಲ್ಕನಿ ಕ್ರಿಯೇಟ್ ಮಾಡಿ ಅಲ್ಲೇ ಒಂದು ಪ್ಲಾಂಟರ್ ಬಾಕ್ಸ್ ಎಲ್ಲ ತಗೊಂಡ್ಬಿಡ್ತಾರೆ, ಗಿಡಗಳೆಲ್ಲ ಹಾಕ್ಬಿಟ್ರೆ ಲುಕ್ ಸೂಪರ್ ಎನ್ಹಾನ್ಸ್ ಆಗಿರುತ್ತೆ. ಕರೆಕ್ಟ್ ಸರ್, ನೋಡಿದೀವಿ ತುಂಬಾ ಜನ ಮಾಡಿದ್ದಾರೆ ಕೂಡ. ಎಲ್ಲಾನೇ ಅಂದ್ರೆ ಸಿವಿಲ್ ಅಲ್ಲಿ ಮೇಂಟೈನ್ ಮಾಡಿದಷ್ಟು ನಮಗೆ ಒಳ್ಳೇದು. ಸ್ವಲ್ಪ ಕಾಸ್ಟ್ ಮೇಸ್ತ್ರಿನೂ ತಗೊಳ್ಳಿ, ಅಂದ್ರೆ ಗ್ರೂ ಮಾಡ್ತಾನೆ, ಅದ್ ಮಾಡ್ತಾರೆ, ಇದು ಮಾಡ್ತಾರೆ, ಪ್ರೊಜೆಕ್ಷನ್ ತಗೊಂತಾರೆ, ಏನೋ ಒಂದು ಮಾಡಿರ್ತಾರೆ ಅಂದ್ರೆ ಕಾಸ್ಟ್ ತಗೊಳ್ಳಿ. ಬಟ್ ಇದೆಲ್ಲ ಲಾಂಗ್ ರನ್, ಮೇಂಟೆನೆನ್ಸ್ ಇರಲ್ಲ. ಸೊ ಪೇಂಟ್ ಮಾಡ್ಕೊಂಡಿದ್ರೆ ಮುಗಿದೋಯ್ತು. ಬಟ್ ನಾವು ಕ್ಲಾಡಿಂಗ್ ಹಾಕ್ತಿವಿ, ಫಂಡರ್ ಮ್ಯಾಕ್ಸ್ ಇನ್ಸ್ಟಾಲ್ ಮಾಡ್ತೀವಿ, 10 ವರ್ಷ ವಾರಂಟಿ ಇದೆ ಅಂದ್ರೆ 10 ವರ್ಷ ಆದ್ಮೇಲೆ ನಾವು ಮತ್ತೆ 4 ಲಕ್ಷನೇ ಖರ್ಚು ಮಾಡ್ಲೇಬೇಕು. ಯಾಕಂದ್ರೆ ಡಲ್ ಆಯ್ತು ಅಂತಂದ್ರೆ ನಮ್ಗೆ ಅದು ಫೀಲ್ ಕೊಡ್ತಾ ಇರುತ್ತೆ, ನಮ್ಮ ಮನೆ ಹಳೇದಾಗೋಯ್ತಾ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು ಮತ್ತೆ ರೀಮೇಂಟೆನೆನ್ಸ್ ಅಂತ ಹೇಳಿ ಮಾಡ್ಲೇಬೇಕಾಗುತ್ತೆ. ಸೊ ಎಲಿವೇಶನ್ ತುಂಬಾ ಕೇರ್ಫುಲ್ ಆಗಿ ನಾವು ಇದು ಮಾಡೋದು. ಆದಷ್ಟು ಸಿವಿಲ್ ಮತ್ತು ಒಂದ್ ಸ್ವಲ್ಪ ಟೈಲ್ಸ್ ಹಾಕಿ ಮುಗಿಸ್ಬಿಡೋದು ಬೆಸ್ಟ್ ಅಂತ. ಹೌದು ಸರ್ ನೆಕ್ಸ್ಟ್ ಬಂದರೆ ನಮಗೆ ಸೈಟಲ್ಲಿ ಮೆಟೀರಿಯಲ್ ವೇಸ್ಟೇಜ್ನ ಕಂಟ್ರೋಲ್ ಮಾಡಬೇಕು ಸರ್. ಹೇಗೆ ಮಾಡೋದು ಅಂದರೆ ಮೆಟೀರಿಯಲ್ ವೇಸ್ಟೇಜ್ ಹೆಂಗೆ ಅಂತಂತಂದ್ರೆ, ಇವಾಗ ಮೇಸ್ತ್ರಿಗಳಿಗೆ ಕೊಟ್ಟಿರ್ತೀವಿ ಅಂತಂತ ಇಟ್ಕೊಳ್ಳಿ. ಮೇಸ್ತ್ರಿಗಳು ಇವಾಗ ಬ್ಲಾಕ್ಸ್ ಇರುತ್ತೆ, ಅವ್ನಿಗೆ ಇವಾಗ ಒಂದು ಅರ್ಧ ಬೇಕಾಗಿರುತ್ತೆ, ಅವ್ನು ಮುಕ್ಕಾಲು ಹೊಡೆದು ಹಾಕ್ಬಿಡ್ತಾನೆ, ಇನ್ನರ್ಧ ವೇಸ್ಟ್ ಮಾಡಿ ಎಸಿತಾ ಇರ್ತಾನೆ, ಮತ್ತು ಪ್ಲಾಸ್ಟಿಂಗ್ ಕಲಿಸಿರ್ತಾನೆ ಅಲ್ಲಲ್ಲೇ ಬಿಟ್ಬಿಡ್ತಾನೆ, ಮತ್ತು ಎಮ್ಸೆಂಟ್ ಕ್ಲೀನಾಗಿ ಎತ್ಕೊಳ್ಳಲ್ಲ, ಮತ್ತು ಜಲ್ಲಿ ಬಿದ್ದರೆ ಜಲ್ಲಿ ಕ್ಲೀನಾಗಿ ಎತ್ಕೊಳ್ಳಲ್ಲ. ಸೊ ಈ ವೇಸ್ಟೇಜ್ ಮೇಲೆ ನಾವು ತುಂಬ ಫೋಕಸ್ಡ್ ಆಗಿರಬೇಕು ಸರ್. ನಾವೇ ನಿಂತ್ಕೊಂಡು ಕಟ್ಕೋಬೇಕಾದ್ರೆ ಎಸ್ಪೆಷಲಿ ತುಂಬ ಫೋಕಸ್ಡ್ ಆಗಿದ್ದಾಗ ಏನಾಗುತ್ತೆ, ಮೆಟೀರಿಯಲ್ ವೇಸ್ಟೇಜಿಂದನೂ ನಾವು ಓವರ್ ಆಲ್ ಕನ್ಸ್ಟ್ರಕ್ಷನ್ಲಿ ಒಂದು 2% 3% ಸೇವ್ ಮಾಡ್ಬೋದು. 3% ಓನ್ಲಿ ವೇಸ್ಟೇಜಿಂದ. ಓಕೆ, ಅಂದರೆ 1 ಲಕ್ಷ ರೂಪಾಯಿ ಹತ್ರ ವೇಸ್ಟೇಜಲ್ಲಿ ಹೋಗೋದನ್ನು ನಾವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಸರ್. ಏನಂತಂದರೆ ಸ್ವಲ್ಪ ನಾವು ಟೈಟಾಗಿ ಶೆಡ್ಯೂಲ್ ಇಟ್ಟಿರ್ಬೇಕು ಅವ್ರಿಗೆ. ಅಂದರೆ ವೇಸ್ಟೇಜ್ ಮಾಡಿದ್ರೆ ಕೇಳ್ತಾರೆ, ಬೈತಾರೆ ಅನ್ನಂಗೆ ಒಂದಷ್ಟು ಇಟ್ಕೊಂಡಿರ್ಬೇಕು. ಆಮೇಲೆ ಸಿಮೆಂಟ್ ಬ್ಯಾಗ್ಗಳು ಕ್ಲೀನಾಗಿ ಸ್ಟೋರೇಜ್ ಮಾಡಲಿಲ್ಲ ಅಂತಂತಂದರೆ, ಸ್ಟೀಲ್ ಕ್ಲೀನಾಗಿ ಸ್ಟೋರೇಜ್ ಮಾಡಲಿಲ್ಲ ಅಂತಂತಂದರೆ ಅವೆಲ್ಲನೂ ಹಾಳಾಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ಕೇರ್ಫುಲ್ಲಾಗಿರಬೇಕು. ಸೊ ಒಬ್ಬರಿಗೆ ನಾವು ಲೇಬರ್ ಕಾಂಟ್ರಾಕ್ಟ್ ಕೊಡಲಿ, ಯಾರಿಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡಲಿ, ಒಂದು ಸ್ವಲ್ಪ ನೀಟಾಗಿ ಅದನ್ನು ನಾವು ಆ್ಯಸ್ ಎ ಓನರು ನಾವು ಅದನ್ನು ಹೇಳ್ತಾ ಇರಬೇಕು, ನೀಟಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡ್ತೀವಿ, ಆಲ್ವೇಸು ಎಂಡ್ ಡೇಗೆ ನಮಗೆ ಇವಾಗ ಮೆಟೀರಿಯಲ್ ವೇಸ್ಟೇಜ್ ಆಗ್ತಿದೆ ಅಂತಂದ್ರೂ ಯಾರಿಗೊಬ್ಬ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಬಿಡು ಅವ್ನು ತಗೊಳ್ಳೋ ಅಂತಂದ್ರೆ ಸುಮ್ಮನೆ ಆಗ್ತೀವಿ. ಸೊ ಎಂಡ್ ಡೇಗೆ ಅವ್ನು ತಗೊಳ್ಳೋವಾಯ್ತು ಅಂದ್ರೆ ಅದು ತಂದು ನಮ್ಮ ತಲೆ ಮೇಲೆ ಕಟ್ತಾನೆ, ಹೌದಲ್ವ ಸರ್? ಅಲ್ಲಿ ವೇಸ್ಟೇಜ್ ಆಯ್ತು ಅಂತಂದ್ರೆ ಆಮೇಲೆ ನಾವೇ ನಿಂತ್ಕೊಂಡು ಆಮೇಲೆ ವೇಸ್ಟೇಜ್ ಆದ್ರೆ ಆಯ್ತು ಅಂತಂದ್ರೆ ಸುಮ್ಮನೆ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ಅದನ್ನ ಮತ್ತೆ ನಾವೇ ಕಾಸು ಕೊಟ್ಟು ತೆಗಿಬೇಕು. ಆಮೇಲೆ ಕ್ಲೀನ್ ಮಾಡೋದು ನಮ್ಮ ತಲೆಗೆ ಬಂದ್ಬಿಡುತ್ತೆ. ಹಂಗಾಗಿ ಆದಷ್ಟು ನಾವು ವೇಸ್ಟೇಜ್ನ ಮಿನಿಮೈಸ್ ಮಾಡೋದು ಅವಾಯ್ಡ್ ಮಾಡಬೇಕು. ಇದ್ರ ಬಗ್ಗೆ ವಿಡಿಯೋನೇ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಕನ್ನಡ ಕೋರ ಚಾನಲಲ್ಲಿ ಇದೆ. ಯಾವ್ದಾದ್ರು ಮೆಟೀರಿಯಲ್ ವೇಸ್ಟ್ ಆಗುತ್ತೆ, ಯಾವ್ದಾದ್ರು ಅವಾಯ್ಡ್ ಮಾಡ್ಬೋದು ಅಂತ. ಯಾಕಂದ್ರೆ ಅದೇ ಒಂದು ಟಾಪಿಕ್ ಇದೆ, ಅದು ಎಕ್ಸ್ಪ್ಲೇನ್ ಮಾಡೋದು ತುಂಬಾ ದೊಡ್ಡದಾಗ್ಬಿಡುತ್ತೆ. ಸೊ ಅದನ್ನ ಮಾಡಿ ಸರ್. ಫೈನಲ್ ಆಗಿ ಸರ್, ಆಮೇಲೆ ನಾವು ಇವಾಗ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳಿ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. ಸೊ ಆಲ್ವೇಸ್ ನಾವೀಗ ಕಂಪನಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಇಲ್ಲ ನಮಗೆ ಸ್ವಲ್ಪ ನಮ್ಮ ಟೈಮ್ ಇದೆ, ನಾವು ಲೇಬರ್ ಇಟ್ಕೊಂಡು ಮಾಡ್ತೀವಿ ಅಂತಂತಂದ್ರೆ ಅದಕ್ಕೆ ಅಂತಂತ ಹೇಳ್ಬಿಟ್ಟು ಒಂದಷ್ಟು ಕ್ಲೀನಾಗಿ ಸ್ಟಡಿ ಮಾಡಿ ಲೇಬರ್ ಕಾಂಟ್ರಾಕ್ಟಲ್ಲೂ ಕೂಡ ಕ್ಲೀನಾಗಿ ಒಂದು ಆರ್ಗನೈಸ್ಡ್ ಇದು ಮಾಡಿಬಿಟ್ಟು
ಸೊ ಅದನ್ನು ನಾವು ಒಂದು ಡೀಟೇಲಾಗಿ ಮಾಡ್ಕೊಂಡು ಮಾಡಿದ್ವಿ ಅಂತಂತಾರೆ ಅಲ್ಲೂ ಸಾಕಷ್ಟು ಅಮೌಂಟ್ನ ಉಳಿಸ್ಬೋದು. ಲೇಬರ್ ಕಾಂಟ್ರಾಕ್ಟ್ ಬಟ್ ಈಗಿನ ಕಂಪ್ನಿಗಳು ಯಾರು ಲೇಬರ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಸರ್. ಅದೇ ಒಂದು ಚಾಲೆಂಜ್ ಅಂತ ಇರೋದು ಈಗ. ಏನಾದ್ರು ಆಪ್ಷನ್ ಇದೆ ಅದಕ್ಕೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತಾ ಇದೀವಿ. ಯಾಕಂದ್ರೆ ಒಂದಷ್ಟು ಜನ ಇದ್ದಾರೆ ಏನಂತಂದ್ರೆ ಇಲ್ಲ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಅದು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಸೀನಿಯರ್ಸ್ ಸಿಟಿಸನ್ಸ್ ಈಗ ಆಲ್ರೆಡಿ ಒಂದೆರಡು ಮನೆ ಕಟ್ಟಿರ್ತಾರೆ. ಸೊ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ ಮಕ್ಳುಗಳು, ಇಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಲ್ಲ ಅಂತಂತೇಳಿ ಎಲ್ಲೋ ಅವ್ರಿಗೆ ಏನಿರುತ್ತೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಬೆಸ್ಟು ಅಂತ ನಂಗೆ ಇರುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಾ ಇದ್ದೀವಿ? ನಾವು ಮಾಡ್ತಾ ಇದೀವಿ. ಹೆಂಗೆ ಮಾಡ್ತಾ ಇದ್ದೀವಿ ಸ್ವಲ್ಪ ಹೇಳಿ ನೋಡಿ. ಅಂದರೆ ಎಂಟೈರ್ ಥಿಂಗು ಇವಾಗೆಲ್ಲ ಲೇಬರ್ಸ್ ಇವಾಗ ಏನೇನು ಲೇಬರ್ಸ್ ಬರುತ್ತಲ್ಲ ಅಂದರೆ ಮೇಸನ್ರಿ ವರ್ಕು ಮತ್ತು ಪೇಂಟಿಂಗು, ಟೈಲ್ಸು ಮತ್ತು ಎಲೆಕ್ಟ್ರಿಕಲ್ಲು, ಪ್ಲಂಬರು ಮತ್ತು ಟೈಲ್ಸ್ ಲೇಬರ್ಸು. ಸೊ ಈ ಥರದ್ದು ಏನೇನು ಲೇಬರ್ ವರ್ಕ್ಸ್ ಬರುತ್ತಲ್ಲ ಅದರ್ದಂತ ಮೆಟೀರಿಯಲ್ಸು ಅದನ್ನೆಲ್ಲ ಕ್ಲಬ್ ಮಾಡಿ ಒಂದು ಪ್ಯಾಕೇಜ್ ಮಾಡೋಣ ಅಂತ ವರ್ಕ್ ಮಾಡ್ತೀವಿ. ನೀವು ಮಾಡೋಣ ಅಂತ ಇದ್ದೀರಾ? ಮಾಡೋಣ. ಯಾವ ರೇಟಲ್ಲಿ ಕೂತ್ಕೋಬೋದು ನಿಮ್ಮ ಪ್ರಕಾರ? ಅಂದರೆ ಸರ್ ಅದು ಆಲ್ಮೋಸ್ಟ್ ಒಂದು 1000 to 1200 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ಬಂದು ಕೂತ್ಕೋಬೋದು ಸರ್. ಪರವಾಗಿಲ್ಲ ಸರ್ ಇದು. ಅಂದರೆ ಯಾವ ಥರ ಬೇಕಾದ್ರೂ ಅವ್ರು ಕಸ್ಟಮೈಸ್ ಥರ ಇರಲಿ ಅಂತ ಹೇಳಿ. ಆಮೇಲೆ ಅದ್ರ ಜೊತೆಲಿ ಡ್ರಾಯಿಂಗ್ಸು ಕೊಡೋಣ ನಾವು ಅಂತ ಡ್ರಾಯಿಂಗು ಬಂತು, ಡ್ರಾಯಿಂಗು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಸೊ ಅದೆಲ್ಲ ರೆಡಿ ಆದ್ಮೇಲೆ ಒಂದಿನ ಕಂಪ್ಲೀಟ್ ಡೀಟೇಲ್ ಮಾಡ್ಬಿಡೋಣ ಸರ್. ಮಾನಿಟರಿಂಗ್ ಏನೋ ಮಾಡ್ತೀರಾ? ಹಂಗೆ ಮಾನಿಟರಿಂಗು ಅದೆಲ್ಲ ಆ್ಯಡ್ ಆನ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಸರ್. ಓಕೆ ಓಕೆ. ಅಂದ್ರೆ ಅದೇನಾದ್ರು ಸಮ್ ಸ್ಪೆಷಲ್ ಕೇಸಸ್ ಅಲ್ಲಿ ಮಾತ್ರನೇ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ, ವೆರಿ ನೀಡಿ ಪರ್ಸನ್ಸ್ ಯಾರು ಇರ್ತಾರೋ ಅವ್ರಿಗೆ ಕೊಡೋಣ ಅಂತ. ಆಮೇಲೆ ತುಂಬಾ ಇವಾಗ ನಮ್ಗೆ ಗೊತ್ತಾಗುತ್ತಲ್ಲ ಇಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ರೀಡಿಸೈನ್ ಮಾಡ್ತಾರೆ. ಇದರಲ್ಲಿ ಸೇವ್ ಆಗುತ್ತೆ ನಿಮ್ಗೆ? ಸೇವ್ ಆಗುತ್ತೆ ಸರ್, 100% ಸೇವ್. ಬಟ್ ನಮಗೆ ಓನರ್ ಟೈಮ್ ಇರಬೇಕು ಇಲ್ಲಿ. ಓನರ್ ಟೈಮ್ ಇರಬೇಕು. ಓನರ್ ಸ್ವಲ್ಪ ತಲೆ ಕೆಡಿಸ್ ಮಟೀರಿಯಲ್ ಪ್ರೊಕ್ಯೂರ್ ಪ್ರೊಕ್ಯೂರ್ಮೆಂಟ್ ಮಾಡ್ಕೊತಾ ಇರಬೇಕು, ರೆಡಿ ಮಾಡ್ಕೊತಾ ಇರಬೇಕು. ಬಟ್ ಲೇಬರ್ ಫೋರ್ಸ್ಗೆ ಇವಾಗ ಲೇಬರ್ ಓಡೋದ್ರು ಮತ್ತೆ ಮಾಡಿದ್ರು ಮತ್ತೆ ಅವ್ನು 50,000 ತೊಗೊಂಡೋದ ಮತ್ತೆ ಅವ್ನು ಆನ್ ಟೈಮ್ ಬರ್ತಾ ಇಲ್ಲ, ಆ ತಲೆನೋವು ಯಾವುದು ಇರಲ್ಲ ಅವರಿಗೆ. ಅದೆಲ್ಲ ನಮ್ಮ ತಲೆನೋವು ಬಂದಿರುತ್ತೆ. ಅದರಿಂದ ಇವಾಗ ಯಾರೋ ಒಬ್ಬ 50,000 1 ಲಕ್ಷ ತೊಗೊಂಡು ಅಡ್ವಾನ್ಸ್ ತೊಗೊಂಡು ಸ್ವಲ್ಪ ಅವ್ನು ಕಿರಿಕಿರಿ ಮಾಡಿದ್ರೆ ಓಡೋಗ್ಬಿಡ್ತಾನೆ. ಲೇಬರ್ ಕಾಂಟ್ರಾಕ್ಟ್ ಅಲ್ಲಿ ಬರೋ ಇಶ್ಯೂಸೇ ಅದು. ಕಂಪ್ನಿಗಳಂದ್ರೆ ಜಗಳಾಡ್ಕೊಂಡು ಏನೋ ಮಾಡ್ಕೊಂಡು ಕೆಲಸ ಮುಂದಕ್ಕೆ ಮೂವ್ ಮಾಡ್ತಾರೆ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಇದು ಮಾಡಲ್ಲ. ಸೊ ಲೇಬರ್ ಕಾಂಟ್ರಾಕ್ಟ್ ಅದ್ರ ತುಂಬಾ ತಲೆನೋವು ಮಾಡಿದ್ರೆ ಹೋಗಪ್ಪ ನೀನು ಕೊಟ್ಟಿರೋದು ಹುಡುಗ ನಿಂಗೆ ಸರಿ ಹೋಯ್ತು, ಹೋಗಿ ನಾನು ನಿನ್ನ ಹತ್ರ ಕೆಲ್ಸಕ್ಕೆ ಬರಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಇವಾಗ ಟೈಲ್ಸ್ ಹಾಕೋನಿಗೆ ಇವಾಗ ಅವ್ನು ಈ ವಾರ ಕೇಳ್ದಂತ ಇಟ್ಕೊಳ್ಳಿ, ಅವ್ನು ಕೆಲಸ 30,000 ಮಾಡಿರ್ತಾನೆ, 50,000 ಕೇಳ್ತಾನೆ. ನಾವು 50,000 ಕೊಡಲ್ಲ, ನಾನು 20,000 ಕೊಡ್ತೀನಿ ಅಂತಂತಂದ್ರೆ ಈ ವಾರ ಇರ್ತಾನೆ, ಮುಂದಿನ ವಾರ ಮತ್ತೆ 50,000 ಕೇಳ್ತಾನೆ, ಅವಾಗ 20,000 ಕೊಟ್ಟು ಅಂದ್ರೆ ರಾತ್ರಿ ಜೂಟ್ ಆಗ್ಬಿಡ್ತಾನೆ. ಹೋಗೋ ನೀವ್ ಹತ್ರ ಯಾರು ಕೆಲಸ ಮಾಡೋದ್ರಲ್ಲಿ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಲೇಬರ್ ಡೌನ್ ಮಾಡ್ಬಿಡ್ತಾನೆ ಆಟೋಮೆಟಿಕ್ ಆಗಿ. ಪೇಂಟರ್ ಇವರೆಲ್ಲರೂ ಸೇಮ್ ಕತೆ ಸರ್. ಅವ್ರ ಹತ್ರ ಏನು ಅಗ್ರಿಮೆಂಟ್ ಇರಲ್ಲ, ಅವ್ರನ್ನ ಯಾರು ಏನು ಇದು ಮಾಡೋಕ್ಕಿರಲ್ಲ. ಸೊ ಆಮೇಲೆ ನಾವು ಅವ್ರು ಕ್ಲಿಯರಾಗಿ ಗೊತ್ತಿರ್ತೀವಿ ಏನು ನಾವು ಬೈದ್ರೆ ಒಂದು ಮಾತು ಬೈಬೋದು, ಸುಮ್ಮನೆ ನನಗೆ ಅಮೌಂಟ್ ಬಂದಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ತುಂಬ ಅಮೌಂಟ್ ಹೋಗ್ಬಿಡುತ್ತೆ. ಸೊ ಅದನ್ನ ಒಂದು ಅವಾಯ್ಡ್ ಮಾಡೋಣ, ಅದಕ್ಕೊಂದು ಸೊಲ್ಯೂಷನ್ ತರೋಣ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ. ನೀವು ವರ್ಕ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಇಡೀ ಇಂಡಸ್ಟ್ರಿಯಲ್ಲೇ ಫಸ್ಟ್ ಅಂತ ಹೇಳ್ಬೋದು. ನೋಡೋಣ, ಇದೊಂದು ಲಾಂಚ್ ಮಾಡಿ ಸರ್, ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಸರ್. ಈಗ ಫೈನಲ್ ಆಕ್ಚುಲಿ ನಾನೇ ಕೇಳ್ತೀನಿ, ಈಗ ನಾವು ಕೊಟೇಶನ್ ಎಲ್ಲ ತಗೊಂತೀವಲ್ಲ, ತುಂಬಾ ಜನ ನೆಗೋಷಿಯೇಟ್ ಮಾಡ್ತಾರೆ. ಓಕೆ, ನೆಗೋಷಿಯೇಟ್ ಮಾಡಿದಾಗ ನೀವೇನೋ ಒಂದು 10 ರೂಪಾಯಿ 20 ರೂಪಾಯಿ ಎಲ್ಲ ಬಿಡ್ತೀರಾ. ಈಸ್ ಇಟ್ ಪ್ರಾಫಿಟೇಬಲ್? ಅಂದ್ರೆ ಸರ್ ಇವಾಗ ಕಂಪ್ನಿಗಳಲ್ಲಿ ತೊಗೊಳ್ಳಿ ಸರ್, ಇವಾಗ ನಮ್ದು ಈಗ ಯುಗಾದಿ ಹಬ್ಬನೇ ಆಫರ್ ನಡೀತಾ ಇತ್ತು. ಸೊ ಅದರಲ್ಲಿ ಅಪ್ ಟು 50 ರೂಪೀಸ್ ಗಂಟೆ ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ಕೊಡ್ತಾ ಇದೀವಿ ಒಂದು ಸ್ಕ್ವೇರ್ ಫೀಟ್ ಮೇಲೆ. ಅಂದ್ರೆ ಏನಪ್ಪ 50 ರೂಪೀಸ್ ಅಂತ ಅನ್ಸುತ್ತೆ. ಬಟ್ ನೋಡಿ ಸರ್, ಒಂದು 30-40ಗೆ 50 ರೂಪೀಸ್ ಅಂತಂದ್ರೆ ಬರೀ 1 ಫ್ಲೋರ್ಗೆ 50,000 ಸೇವ್ ಹೋಗ್ಬಿಡುತ್ತೆ. 50,000 ನೀವು 4 ಫ್ಲೋರ್ ಅಂದ್ರೆ 2 ಲಕ್ಷ ಸೇವ್ ಉಳಿದೋಯ್ತಲ್ಲ ಸರ್. 2 ಲಕ್ಷ ಅದು ಇಂಟೀರಿಯರ್ ಹಾಕೋಬಹುದು, ಯಾವ್ದಕ್ಕನ ಹಾಕೋಬಹುದು, ಅದನ್ನ ಮಾಡಬಹುದು. ಆಮೇಲೆ ಮೇಜರ್ ಆಗಿ ಏನಂದ್ರೆ ಸರ್, ಇವಾಗ ನಾವು ಇನ್ನೊಂದು ಈ ನೆಗೋಷಿಯೇಟ್ ಅಂತ ಒಂದು ಪಾರ್ಟ್ ಬರುತ್ತೆ ಸರ್. ನೆಗೋಷಿಯೇಷನ್ ಕಂಪಲ್ಸರಿ ಕಂಪ್ನಿಗೆ ಹೋದಾಗ ಎಲ್ಲಾದ್ರೂ ನಾವು ಕೇಳಲೇಬೇಕು, ಸ್ವಲ್ಪ ಕಮ್ಮಿ ಮಾಡಿ ಅದು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ತೀರಾ ಅಂಡರ್ ದಿ ರೇಟ್ನು ಕೇಳಬಾರ್ದು. ಯಾಕಂದರೆ ಇವಾಗ ಅಂಡರ್ ದಿ ರೇಟ್ ಕೇಳಿದ್ರೆ ಡೆಫಿನೆಟ್ಲಿ ಇವಾಗ ಏನೋ ಅದಕ್ಕೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊ ಅಲ್ಲೇನೋ ಒಂದು ಏನೋ ಮೆಟೀರಿಯಲ್ ಕ್ವಾಲಿಟಿ ಆಗಲಿ ಮತ್ತೊಂದರಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಹಂಗಾಗಿ ನಾವು ನೋಡಿಕೊಂಡು ಬಟ್ ಕೇಳದೇನೂ ಇರಬಾರ್ದು, ಕೇಳಲೇಬೇಕು. ಬಟ್ ಅದೇ ನಾವೇನಾದ್ರು ಲೋಕಲ್ ಕಾಂಟ್ರಾಕ್ಟರ್ ಹತ್ರ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸ್ವಲ್ಪ ಅವರು ಯಾವಾಗಲೂ ಕಂಪ್ನಿಗಳದೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಆನ್ಲೈನ್ ಪ್ಯಾಕೇಜಸ್ ಇರುತ್ತೆ, ಎಲ್ಲ ಕಡೆ ಪಬ್ಲಿಷ್ ಇರುತ್ತೆ. ಸೊ ಒಬ್ರಿಗೊಂದು ಅಂತ ರೇಟ್ ಏನಿರಲ್ಲ. ಸೊ ಲೋಕಲ್ ಕಾಂಟ್ರಾಕ್ಟರ್ ಹತ್ರ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಪರ್ ಸ್ಕ್ವೇರ್ ಫೀಟ್ 2,000 ರೂಪಾಯಿ ಇದೆ ಅಂತಂದರೆ ಅವ್ರು ನಮ್ಗೆ ಸ್ಟಾರ್ಟ್ ಮಾಡೋದೇ 2,250 ರೂಪಾಯಿ ರೇಟ್ ಅಂತ ಹೇಳ್ತಾರೆ. ಸೊ ಅಂಥ ಕಡೆ ಏನಂದರೆ ನಾವು ಮಿನಿಮಮ್ ಒಂದು 3-4 ಲಕ್ಷ ಸೇವಿಂಗ್ಸ್ ಕೇಳಬೇಕು
ಕಡಿಮೆ ಕೊಡಿ, ಚದರಕ್ಕೆ 15,000 ಕಡಿಮೆ ಕೊಡಿ ಅನ್ನೋ ಥರ ಅಪ್ರೋಚ್ ಮಾಡಬೇಕು. ಯಾಕಂದರೆ ಕೇಳಿದ್ರೆ ಒಂದು ನಾವು 20,000 ಕಮ್ಮಿ ಕೊಡಿ ಅಂತಂತ ಕೇಳಲಿ ಚದರಕ್ಕೆ, ಅವ್ರು ಬರೀ 5,000 ಕೊಡಲಿ, ದಟ್ ಈಸ್ ಆಲ್ಸೋ ಸೇವಿಂಗ್ಸ್ ಅಲ್ಲ, ಉಳಿಯುತ್ತೆ. ನಾವು ಮಾತಾಡಿ ಆಮೇಲೆ ನಾವು ಯಾವ್ದ್ರ ಮೇಲೆ ಏನಿದೆ ಮಾರ್ಕೆಟ್ ರೇಟ್ ಅಂತ ನೋಡಿಕೊಂಡು ಅದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೋಬಹುದು. ಆ್ಯಂಡ್ ಆಲ್ರೆಡಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಒಂದು ಆಫರ್ ಬರ್ತಾ ಇದೆ ಒಂದು ಕಂಪ್ನಿಯಿಂದ, ಒಂದು 50 ರೂಪಾಯಿ ಬರ್ತಾ ಇದೆ, 30 ರೂಪಾಯಿ ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ಮಾಡ್ಕೊಂಡ್ರೆ ಒಳ್ಳೆ. ಯಾಕಂದ್ರೆ ಕಟ್ಟೋದಂತ ಕನ್ಫರ್ಮ್ ಇದ್ದಾಗ ಆ ಟೈಮಲ್ಲಿ ತೊಗೊಂಡ್ಬಿಟ್ರೆ ನಮಗೆ 1 ಲಕ್ಷ 2 ಲಕ್ಷ ದಟ್ ಇಸ್ ಯೂಸ್ ಮನಿನೇ. ಎಸ್ ಸರ್. ಯಾಕಂದ್ರೆ ಅದು ನಾರ್ಮಲ್ ಟೈಮಲ್ಲಿ ಇರಲ್ಲ, ಆಫರ್ ಟೈಮಲ್ಲಿ ಇದ್ದಾಗ ಆಫರ್ ಟೈಮಲ್ಲಿ ತೊಗೊಂಡ್ಬಿಡ್ಬೇಕು ಸರ್. ಅದು ಒಂದು ಗುಡ್ ಡಿಸಿಷನ್ ಅಂತ ಒಳ್ಳೇದಂತೆ. ಸೊ ಇವಾಗಲೂ ಕೂಡ RCCಯಲ್ಲಿ ಆಫರ್ ನಡೀತಾ ಇದೆ ಅಲ್ವಾ, ಇವಾಗ ಯುಟಿಲೈಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮಗೂ ಕೂಡ ಒಳ್ಳೇದು ಅನ್ಕೊಂತೀನಿ. ಮೋಸ್ಟ್ಲಿ ನೋಡೋಣ, ಈ ವಿಡಿಯೋ ಹಾಕೋ ಟೈಮಲ್ಲಿ ಅದು ನಡೀತಾ ಇದೆಯೋ ಇಲ್ಲೋ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಅದರಿಂದ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಸೇವಿಂಗ್ಸ್, ಕನ್ಸ್ಟ್ರಕ್ಷನಲ್ಲಿ ಸೇವಿಂಗ್ ಮಾಡುವಂತಹ, ಮಟೀರಿಯಲ್ನ ಸೇವಿಂಗ್ ಮಾಡುವಂತಹ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.